ಹ್ಮ್. ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೆ ನಹಿ ನಹಿ ರಕ್ಷತೆ ದುಃಖಕರಣೆ. ಇದರ ಬಗ್ಗೆ ನಾವು ಸುಮಾರು 2-3 ಪಾಠಗಳಲ್ಲಿ ಹೇಳ್ಕೊಂಡಿದ್ದೀವಿ. ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೆ ದುಃಖಕರಣೆ ನಹಿ ನಹಿ ರಕ್ಷತಿ. ದುಃಖಕರಣ ಅಂತಂದ್ರೆ ಏನಪ್ಪಂದ್ರೆ, ಇದು ನಮ್ಗೆ ಗೊತ್ತಿದೆ. ಒಬ್ಬ ವ್ಯಾಕರಣ ಶಾಸ್ತ್ರವನ್ನ ಕಂಠಸ್ಥ ಮಾಡ್ತಾ ಗಂಗಾ ನದಿ ತೀರದಲ್ಲಿ ಒಬ್ಬ ವಯೋ ವೃದ್ಧನಾಗಿರ್ತಕ್ಕಂಥ ವೃದ್ಧ ಬ್ರಾಹ್ಮಣನನ್ನ ನೋಡಿ ಆಚಾರ್ಯರ ಮುಖಪದ್ಮದಿಂದ ಅಪ್ರಯತ್ನವಾಗಿ ಹೊರಬಂದ ಭಜಗೋವಿಂದ ಸ್ತೋತ್ರ. ಇದು 95 ವಯಸ್ಸಾಗಿದೆ, ಈಗೇನು ಭಜಗೋವಿಂದಂ ಇದು ವ್ಯಾಕರಣ ಕಂಠಸ್ಥ ಮಾಡ್ತೀಯಾ, ವ್ಯಾಕರಣ ರಕ್ಷಣೆ ಮಾಡಿಲ್ಲ, ಗೋವಿಂದ ಭಜ ಮೂಢಮತೆ ಪರಮಾತ್ಮನ ಧ್ಯಾನಿಸು, ಚಿಂತಿಸು, ಭಜಿಸು ಅನ್ನೋ ಮಾತಲ್ಲಿ ಹೇಳ್ತಾ, ಅಂದ್ರೆ ಇಲ್ಲಿ ದುಃಖೀಕರಣೆ ಕಾಪಾಡುದಿಲ್ಲ ಅಂತ ಆಯ್ತು. ಸ್ವಾಮೀಜಿ ಕ್ಲಾರಿಟಿ ಇಲ್ಲ ಸ್ವಾಮೀಜಿ. ಇದು ಕ್ಲಾರಿಟಿ ಇಲ್ವಾ? ಇದು ಸ್ವಲ್ಪ ಇಂಪ್ರೂವ್ ಆಗಿದೆ ಸ್ವಾಮೀಜಿ. ಹಂಗೆ ಈಗ ಹಾಗೆ ಆ ವೃದ್ಧ ಬ್ರಾಹ್ಮಣನಿಗೆ ವ್ಯಾಕರಣ ದುಃಖೀಕರಣೆ ಅದನ್ನ ಹಿಡ್ಕೊಂಡಿದ್ದ. ಹಾಗೆ ಪ್ರತಿಯೊಬ್ಬರು ಕೂಡ ಜೀವನದಲ್ಲಿ ಏನೆಲ್ಲ ಹಿಡ್ಕೊಂಡಿರ್ತಾರೆ ಅನ್ನೋದನ್ನ ಪರಮಾತ್ಮ ಹೇಳಿದ್ರು. ಮೂಢ ಜಹಿ ನಾಗಮ ಕೃಷ್ಣ. ಹೇಗೆ ವೃದ್ಧ ಬ್ರಾಹ್ಮಣನಿಗೆ ವ್ಯಾಕರಣದ ಕಂಠಸ್ಥ ಮಾಡಬೇಕು ಅನ್ನೋ ಭಾವನೆ ಇತ್ತು, ಅದನ್ನ ಮೋಹ ಇತ್ತು, ಹಾಗೆ ಧನಾಗಮ ತೃಷ್ಣ, ಧನದ ಆ ಸಂಚಯ, ಹಣದ ಸಂಚಯ ಮಾಡತಕ್ಕಂತ ಆಸೆ ಕೂಡ ಇರ್ತದೆ. ಹಾಗಾಗಿ ನಹಿ ನಹಿ ರಕ್ಷತಿ. ಹೇಗೆ ಮನುಷ್ಯನನ್ನ ವಯಸ್ಸಾದ ಮೇಲೆ ವ್ಯಾಕರಣ ರಕ್ಷಣೆ ಮಾಡಲ್ವೋ, ಈ ಹಣ ಕೂಡ ವಯಸ್ಸಾದ ಮೇಲೆ ಏನ್ ರಕ್ಷಣೆ ಮಾಡ್ತದೆ? ಈಗ ಹಣ ನಮ್ಮ ಹತ್ರ ಬೇಕಾಗ್ತಿರ್ಬೋದು, ಶರೀರ ಸಹಕಾರ ಕೊಡ್ಲಿಲ್ಲ ಅಂದ್ರೆ ಯಾರೇನ್ ಮಾಡಕ್ಕಾಗುತ್ತೆ? ಈಗ ಒಳ್ಳೊಳ್ಳೆ ಊಟ ಮಾಡಿ ತಿಂತೀವಿ, ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಶರೀರಕ್ಕಿಲ್ಲ ಅಂದ್ರೆ ಏನ್ ಮಾಡ್ತೀವಿ? ಈಗ ನಮ್ಮ ಹತ್ರ ನಮ್ಮನ್ನ ಕರ್ಕೊಂಡು ಹೋಗ್ಲಿಕ್ಕೆ ಒಳ್ಳೊಳ್ಳೆ ವಾಹನಗಳಿದಾವೆ, ಆದ್ರೆ ವಾಹನದಲ್ಲಿ ಕೂತ್ಕೊಳ್ಳಿಕ್ಕೆ ಆಗಲ್ಲ. ವಾಹನ ಇದ್ದೇನ್ ಮಾಡ್ತೀರಿ? ಇದಕ್ಕೆ ಸಂಬಂಧಪಟ್ಟಂತೆ ನೋಡ್ಬೋದು ಲತಾ ಮಂಗೇಶ್ಕರ್ ಕೊನೆಯದಾಗಿ ಆ ಕೊನೆಯ ಮಾತುಗಳು ಅವ್ರದ್ದು ತುಂಬಾ ಕಲಿಸಿದ್ರು ನನಗೆ, ವಾಟ್ಸಪ್ ಅಲ್ಲಿ ಕಲಿಸಿದ್ರು. ಲತಾ ಮಂಗೇಶ್ಕರ್ ಆಸ್ಪತ್ರೆಯಲ್ಲಿ ನಡೀತಾ ಚೇರಲ್ಲಿ, ವೀಲ್ ಚೇರ್ ಪ್ಲಸ್ ಅದೇನೋ ಸ್ಟ್ಯಾಂಡ್ ಹಿಡ್ಕೊಂಡು ನಡೀತಾ ಇದೆ. ಆವಾಗ ಕೊನೆಗೆ ಹೇಳ್ತಾರೆ, ನನ್ನ ಮನೆಯಲ್ಲಿ ನನ್ನ ಮನೆ ಒಳ್ಳೆ ಅದ್ಭುತವಾದ ಮನೆ ಇದೆ, ಆದ್ರೆ ಇವತ್ತು ನಾನು ಒಂದು ಆಸ್ಪತ್ರೆಯಲ್ಲಿ ಒಂದು ಕೋಣೆಯಲ್ಲಿ ಮಾತ್ರ ಇದ್ದೇನೆ. ನನಗೆ ಓಡಾಡ್ಲಿಕ್ಕೆ ಐಷಾರಾಮಿ ಕಾರುಗಳು ನನ್ನ ಶೆಡ್ಡಲ್ಲಿ ಬೇಕಾದಷ್ಟು ನಿಂತಿದೆ, ಆದ್ರೆ ಇವತ್ತು ಆಸ್ಪತ್ರೆಯಲ್ಲಿ ಕೊಟ್ಟಿರೋ ವೀಲ್ ಚೇರ್ ಅಲ್ಲಿ ಅಡ್ಡಾಡ್ತಾ ಇದ್ದೇನೆ. ನನಗೆ ಮೇಕಪ್ ಮಾಡ್ಲಿಕ್ಕೆ ಪ್ರತಿದಿನ ಬೆಳಗ್ಗೆ ನಾ ಎಲ್ಲ ಕಾಯ್ತಾ ಇದ್ರು ಮೇಕಪ್ ಮಾಡ್ಲಿಕ್ಕೆ. ಈಗ ನನ್ನ ಗೌನ್ ಬದಲಾವಣೆ ಮಾಡ್ಲಿಕ್ಕೆ ಒಬ್ಬ ಸಿಸ್ಟರ್ ಮಾತ್ರ ಬರ್ತಾರೆ. ಇನ್ನು ತಿನ್ಲಿಕ್ಕೆ ಊಟ, ಎಷ್ಟೋ ವಿಧವಾದಂತ ಊಟ ಪ್ರತಿದಿನ ನನಗೆ ಮಾಡ್ತಾ ಇದ್ರು ಮನೆಯಲ್ಲಿ, ಆದ್ರೆ ಈಗ ಒಂದಷ್ಟು ಉಪ್ಪು, ಒಂದೆರಡು ಟ್ಯಾಬ್ಲೆಟ್, ಇದೇ ನನ್ನ ಆಹಾರವಾಗಿದೆ ಅಂತೇಳಿ ಒಂದ್ ಕಡೆ ಲತಾ ಮಂಗೇಶ್ಕರ್ ಬರ್ಕೊಳ್ತಾನೆ. ಅಂದ್ರೆ ಹೇಳ್ತಾನೆ ಕೊನೆಗೆ, ಅಂದ್ರೆ ಪ್ರತಿಯೊಬ್ರು ಕೂಡ ಜೀವನದ ಸತ್ಯ ಏನು ಅಂತ ಅರ್ಥ ಆಗತ್ತೆ, ಇಲ್ಲ ಅಂತಲ್ಲ, ಆದ್ರೆ ಯಾವಾಗಲೂ ಕೊನೆಯಲ್ಲಿ ಅರ್ಥ ಆಗುತ್ತೆ. ಒಂದ್ ವೇಳೆ ಪ್ರಾರಂಭದಲ್ಲಿ ಅರ್ಥ ಆಗಿಬಿಟ್ರೆ ಜೀವನ ನಿಜವಾಗ್ಲೂ ತುಂಬಾ ಮಧುರವಾಗಿರ್ತದೆ. ಈಗ ಎಲ್ರೂ ಕೈ ಬಿಟ್ಟಾಗ, ಶರೀರ ಕೈ ಕೊಟ್ಟಾಗ, ನಮ್ಮಂತವ್ರು ನಮಗೆ ನಮ್ಮವ್ರು ಒಂದು ಯಾರು ಇಲ್ಲದೆ ಇರ್ಬೇಕಾದ್ರೆ ಅವಾಗೆಲ್ಲ ಅರ್ಥ ಆಗುತ್ತೆ. ಓಹೋ, ಜೀವನ ಅಂದ್ರೆ ಇಷ್ಟೇ, ಯಾರು ನಮ್ದು, ಏನ್ ಮಾಡೋದು ಎಲ್ಲ ಗೊತ್ತಾಗುತ್ತೆ. ಆದ್ರೆ ಆಗ ಗೊತ್ತಾಗಿ ಸಮಯ ಮೀರೋಗಿರ್ತದೆ. ಸಮಯ ಮೀರೋದಾಗ ಗೊತ್ತಾಗಿ ಮಾತ್ರ ಏನ್ ಮಾಡೋದು? ಈಗ ನಾವು ಟಿಕೆಟ್ ತಗೊಂಡು ಹೊರಗೆ ಬಂದು ಅಷ್ಟು ಟ್ರೈನ್ ಹೊರಟಾಯ್ತು. ಈಗ ಟಿಕೆಟ್ ತಗೊಂಡು ಏನ್ ಮಾಡ್ತೀವಿ? ಟ್ರೈನ್ ಬರೋ ಮುಂಚೆ ಟಿಕೆಟ್ ತಗೊಂಡ್ರೆ ಪ್ರಯಾಣ ಮಾಡ್ಬೋದು.
ಹಾಗೆ ಎಲ್ಲ ಗೊತ್ತಾಗುತ್ತೆ ಎಲ್ರಿಗೂ. ಎಲ್ಲ ಆಗೋದ್ಮೇಲೆ ಅರ್ಥವಾಗಿ ಮಾತ್ರ ಏನು ಪ್ರಯೋಜನ. ಹಾಗಾಗಿ ಪರಮಾತ್ಮ ಆಚಾರ್ಯರು ಎಲ್ಲರನ್ನ ಎಚ್ಚರಿಸಲಿಕ್ಕಾಗಿ ಹೀಗೆ ಎಷ್ಟೋ ಸ್ತೋತ್ರಗಳನ್ನ ಮತ್ತು ಭಾಷೆಗಳನ್ನ ಬರೀತಾರೆ. ಹಾಗಾಗಿ ಮೊದಲೇ ಅರ್ಥ ಮಾಡ್ಕೊಂಡ್ರೆ ತುಂಬಾ ಸಂತೋಷ, ಆನಂದವಾಗಿ ಜೀವನ ಆನಂದವಾಗಿರುತ್ತೆ ಅನ್ನೋ ಮಾತು ಹೇಳ್ತಾರೆ. ಹೀಗೆ ಡುಕೃಕರಣೆ ಅಂತಕ್ಕಂಥದ್ದು ಪಂಡಿತನಿಗೆ ಹೇಳಿದ್ರು, ಮೂಢ ಜಹೀಹಿ, ಹಣದ ಆಸೆ ಇಲ್ಲ ಅವನಿಗೆ. ಈಗೇನಿದೆ ಪಾಪ ವ್ಯಾಕರಣ ಕಂಠಸ್ಥ ಮಾಡ್ಬೇಕು ಅಂತ ತಿಳ್ಕೊಂಡಿದ್ದಾನೆ. ಈಗ ನಾವು ಹಣ ಕೂಡ ಆಗ್ಬೇಕು ನಾವು ತಿಳ್ಕೊಂಡಿದ್ದೀವಿ, ಅಷ್ಟೇ ವ್ಯತ್ಯಾಸ. ಅವನ ವ್ಯಾಕರಣದ ಬಗ್ಗೆ ವ್ಯಾಮೋಹ, ನಮಗೆ ಹಣದ ವ್ಯಾಮೋಹ. ಅದನ್ನೆಂತ ಕುರು ಸದ್ಬುದ್ಧಿ ಮನಸ್ಸಿಗೆ ಕೃಷ್ಣ ಎಲ್ಲ ಬಸೆ ನಿಜ ಕರ್ಮೋಪಾತಂ ವಿತ್ತಂ ತೋನ ವಿನೋದಯ ಚಿತ್ತಂ. ಏನು ಪ್ರಾರಬ್ಧ ಪ್ರಾಪ್ತಿಯಾಗಿದೆ ಅದರರ್ಥ ಹಣ ಸಂಪಾದನೆ ಮಾಡುವುದು ಅಂತಲ್ಲ. ಹಣ ಸಂಪಾದನೆ ಮಾಡಬಾರ್ದು, ಎಲ್ಲಿ ಯಾವ ಶಾಸ್ತ್ರದಲ್ಲಿ ಹಣ ಸಂಪಾದನೆ ಮಾಡಬಾರ್ದು ಅಂತ ಯಾರು ಹೇಳೇ ಇಲ್ಲ. ಅವಶ್ಯಕವಾಗಿ ಹಣ ಸಂಪಾದನೆ ಮಾಡಬೇಕು. ಈಗ ವರ್ಣಾಶ್ರಮ ಧರ್ಮಕ್ಕೆ ಸಂಬಂಧಪಟ್ಟಂತೆ ಗೃಹಸ್ಥರಾದಂತಂದ್ರೆ ಹಣ ಸಂಪಾದನೆ ಮಾಡಬೇಕು. ಯಾಕಂದ್ರೆ ನಾವು ಹೇಳ್ಕೊಂಡ್ವಿ, 4 ಆಶ್ರಮಗಳಲ್ಲಿ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂತ ಹೇಳಿ ಈ ಬ್ರಹ್ಮಚರ್ಯ, ವಾನಪ್ರಸ್ಥ, ಸನ್ಯಾಸ ಈ 3 ಆಶ್ರಮಗಳು ಯಾರ ಮೇಲೆ ಆಧಾರವಾಗಿದ್ದಾವೆ ಅಂತಂದ್ರೆ ಎಲ್ಲರಿಗೂ ಗೃಹಸ್ಥರೇ ಆಧಾರ. ಗೃಹಸ್ಥರಿಂದಲೇ ಇನ್ನು ಮಿಕ್ಕ 3 ಆಶ್ರಮಗಳು ಪಾಲನೆ ಪೋಷಣೆ ಮಾಡಲ್ಪಡ್ತವೆ. ಸಂಪಾದನೆ ಮಾಡತಕ್ಕಂಥದ್ದು ಸನ್ಯಾಸಿಗಳ ಧರ್ಮ ಅಲ್ಲ, ಹಾಗಂತ ವಾನಪ್ರಸ್ಥರು ಧರ್ಮ ಅಲ್ಲ, ಹಾಗಂತ ಬ್ರಹ್ಮಚಾರಿಗಳು ಕೂಡ ಸಂಪಾದನೆ ಧರ್ಮ ಅಲ್ಲವೇ ಅಲ್ಲ. ಇನ್ನೊಂದು, ಕೇವಲ ಸಂಪಾದನೆ ನಮ್ಮ ಧರ್ಮ ಅಂತಲ್ಲ ಗೃಹಸ್ಥರಿಗೆ, ಅದನ್ನು ಮಿಕ್ಕ ಆಶ್ರಮದವರು ಕೂಡ ಹಾಲು ಕೊಡಬೇಕಾಗುತ್ತೆ. ಅದು ನಿಯಮ, ಕ್ರಮ ಪದ್ಧತಿ ಇದೆ. ಅದನ್ನು ಸಂಪಾದನೆ ಮಾಡತಕ್ಕಂಥವ್ರು ತಾವೇ ಅದನ್ನ ಉಪಯೋಗಿಸಬಾರದು ಅಂತ ನಿಯಮ ಕೂಡ ಇದೆ. ಧರ್ಮ ಪಾಲನೆ ಮಾಡಿದ್ರೆ ಎಷ್ಟೋ ವಿಷಯಗಳಿದ್ದಾವೆ. ಮಾಡೋರಿಗೆ, ಮಾಡದೇ ಇಲ್ಲವರಿಗೆ ನಾವು ಎಷ್ಟು ಹೇಳಿದ್ರೆ ಏನು ಇರ್ಲಿ. ಅದ್ರ ಧರ್ಮ ತಿಳ್ಕೊಳ್ಳೋಣ ಮೊದಲು. ಈಗ ಪಾಲನೆ ಮಾಡೋಕ್ ಮೊದಲು ವಿಷಯ ತಿಳ್ಕೊಳ್ಬೇಕು. ತಿಳುವಳಿಕೆ ಇದ್ರೆ ಮಾಡ್ಬೇಕೋ ಬಿಡ್ಬೇಕು, ಆಮೇಲೆ ಅರ್ಥ ಆಗುತ್ತೆ. ವಿಷಯನೇ ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಹಾಗಾಗಿ ವಿಷಯ ತಿಳ್ಕೊಳ್ಬೇಕು. ಹಾಗಾಗಿ ಏನ್ ಪ್ರಾಪ್ತಿ ಆಗಿದೆ ಅದರಲ್ಲಿ ನಮ್ಮ ಏನು ಪ್ರಾಮಾಣಿಕ ಧರ್ಮದಿಂದ ನಮಗೇನು ವೃತ್ತಿಯಿಂದ ಆ ಪ್ರಾಮಾಣಿಕ ಕರ್ತವ್ಯದಿಂದ ಏನ್ ಪ್ರಾಪ್ತಿ ಆಯ್ತು ಅದರಿಂದ ಖುಷಿ ಪಡ್ಬೇಕು ಅನ್ನೋ ಮಾತಿನಲ್ಲಿ ಕುರು ಸದ್ಬುದ್ಧಿಂ ಮನಸ್ಸಿನ ಕೃಷ್ಣ ಪ್ರಾರಬ್ಧವರೆಗೆ ಏನು ಪ್ರಾಪ್ತಿ ಆಗಿದೆ ಅಥವಾ ನಮ್ಮ ಈ ಜನ್ಮದ ಪ್ರಯತ್ನದಿಂದ ಏನ್ ಪ್ರಾಪ್ತಿ ಆಗಿದೆ ಅದರಲ್ಲಿ ಸಂತೋಷವಾಗಿರ್ಬೇಕೆ ವಿನಃ ಬೇರೆ ಏನೋ ಆಗ್ಲಿಲ್ವಲ್ಲ, ಏನೇನೋ ಮಾಡ್ಬೇಕಾಗಿತ್ತ ಅಂತೇಳಿ ಒದ್ದಾಡಬಾರ್ದು. ಸಾಮಾನ್ಯವಾಗಿ ನಾವು ನಮಗಿರೋದನ್ನ ಪರಮಾತ್ಮ ನಮ್ಗೆ ಏನ್ ಕೊಟ್ಟೆ ಅದನ್ನ ನಮ್ಮೆಲ್ಲ ಮರ್ತು ಬಿಡ್ತೀವಿ. ಇನ್ನು ಏನೋ ಇಲ್ಲ ಅಂತ ಒದ್ದಾಡಿ ಶುರು ಮಾಡ್ತೀವಿ. ಏನೇನಿಲ್ಲ ಅಂತ ತಿಳ್ಕೊಳ್ಳಿ. ಉದಾಹರಣೆಗೆ ಯಾರಿಗೂ ಒಳ್ಳೆ ಮನೆ ಇದೆ, ನನಗೂ ಮನೆ ಇದಿಲ್ಲ ಅಂತಲ್ಲ, ನನಗೆ ಅಂತ ಮನೆ ಇಲ್ವಲ್ಲ. ಅವ್ರಿಗೆಲ್ಲೋ ಕೋಟಿಗಟ್ಟಲೆ ಆಸ್ತಿ ಇದೆ, ನನಗೂ ಇದೆ ಆಸ್ತಿ, ನನಗೂ ಇದೆ, ಅಲ್ಪ ಸ್ವಲ್ಪ ನನಗೂ ಇದೆ, ಅವನಷ್ಟು ನನಗಿರ್ಲಿಲ್ಲ. ಹೀಗೆ ಯಾವತ್ತು ಕೂಡ ಕೇಳ್ತಾರೆ ವರ್ತಮಾನದಲ್ಲಿ ಜೀವನ ಮಾಡೋ ಪದ್ಧತಿ. ವರ್ತಮಾನವನ್ನು ಬಿಟ್ಟು ಮುಂದೆ ಹೆಚ್ಚಾಗಿ ಭವಿಷ್ಯದ ಬಗ್ಗೆ ನಾವು ನೋಡಿದ್ರು ಅಥವಾ ಭೂತಕಾಲದ ಬಗ್ಗೆ ನೋಡಿದ್ರು ಕೂಡ ಮನುಷ್ಯ ಸುಖ ಕೊಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಏನು ಪ್ರಾಪ್ತಿ ಆಗಿದೆ ಅದರಲ್ಲಿ ಸಂತೋಷ ನೆಮ್ಮದಿ ಇರಬೇಕು. ಒಂದ್ ವೇಳೆ ನಮಗೂ ಸಂಪಾದನೆ ಮಾಡೋಣ, ಒಳ್ಳೇದೆ, ನೀನು ಸಂಪಾದನೆ ಮಾಡು, ಒಳ್ಳೇದೆ, ಅದನ್ನ ಹುಡುಕೋ, ತಪ್ಪಿಲ್ಲ. ಆದ್ರೆ ಅದಿಲ್ಲವಲ್ಲ ಅಂತ ಬಾಧೆ ನಮ್ಮನ್ನು ಪೀಡಿಸಬಾರ್ದು. ಅಥವಾ ಅದು ಬಂದು ಬಿಟ್ರೆ ನಾವೇನೋ ಸುಖವಾಗಿದ್ಬಿಡ್ತೀವಿ, ಏನೂ ಇಲ್ಲ. ಈಗ ಇವತ್ತು ನಮ್ಮ ಹತ್ರ ಏನಿದಾವೆ ಮುಂದಿನ ಅವೆಲ್ಲ ನಮ್ಮ ಹತ್ರ ಇಲ್ಲೂ ಇರ್ಲಿಲ್ಲ. ಈಗ ಇವತ್ತು ಮನೆ ಇದೆ, ಮುಂದಿನ ಮನೆ ಕೂಡ ಇರ್ಲಿಲ್ಲ. ಮಾಡ್ಲಿಕ್ಕೆ ಉದ್ಯೋಗ ಇವತ್ತಿದೆ, ಮುಂದಿನ ಉದ್ಯೋಗ ಕೂಡ ಇರ್ಲಿಲ್ಲ. ನಾವೇನ್ ಅನ್ಕೊಂಡ್ವಿ, ನಾನು ಇರ್ಲಿಕ್ಕೆ ಒಂದು ಮನೆ ಆಗಿ ಮಾಡ್ಲಿಕ್ಕೆ ಒಂದು ಉದ್ಯೋಗ ಆಗ್ಬಿಟ್ರೆ ಮತ್ತೆ ಇನ್ನೇನ್ ಚಿಂತೆ ಇಲ್ಲಪ್ಪ ಅನ್ಕೊಂಡ್ವಿ. ಅದು ಆಯ್ತು. ಈಗ ಚಿಂತೆ ಇಲ್ವಾ? ಈಗ ಮತ್ತೆ ಇನ್ನೂ ಚಿಂತೆ ಶುರು. ಒಂದ್ ವೇಳೆ ನಾವ್ ಅಂದ್ಕೊಂಡಂಗೆ ಅದು ಕೂಡ ಆಗ್ಲಿ, ಮತ್ತೆ ಇನ್ನೊಂದು ಚಿಂತೆ ಹಿಡ್ಕೊಂತದ್ದು. ಈ ಮನಸ್ಸು ನಾವು ಕರ್ಮಯೋಗದಲ್ಲಿ ಹೇಳ್ಕೊಂಡ್ವಿ ಹೇಗೆ ಮೋಸ ಮಾಡ್ತದೆ ಕಾಮನೆಗಳು ಬಂದು.
ಕಾಮನೆಗಳು ಇಂದ್ರಿಯಗಳಲ್ಲಿ ಮನಸ್ಸಲ್ಲಿ ಸೇರ್ಕೊಂಡು ನೆಮ್ಮದಿಯಿಂದ ಇರ್ಲಿಕ್ಕೆ ಬಿಡಲ್ಲ. ಇಡೀ ಪ್ರಪಂಚದ ಎಲ್ಲಾ ಜನರ ಮನಃಶಾಂತಿಯನ್ನು ಕೆಡಿಸಿರೋದು ಯಾರು ಅಂತಂದ್ರೆ ಅವರು ಇವರಲ್ಲ, ಕಾಮನೆಗಳು ಕೆಡಿಸಿರೋದು. ನೋಡಿ, ಯಾರಿಗೂ ಕಾಣಿಸಲ್ಲ, ಆದ್ರೆ ಇಡೀ ಪ್ರಪಂಚ ಎಲ್ಲರನ್ನ ಒದ್ದಾಡಿಸ್ಬಿಡ್ತಾನೆ. ಎಂತ ವಿಚಿತ್ರ ನೋಡಿ. ಈಗ ಕಾಣಿಸೋ ಉಗ್ರವಾದಿಗಳನ್ನ ಏನೋ ಮಾಡ್ಬೋದು. ಯಾರೋ ಪಾಕಿಸ್ತಾನ ಬಾರ್ಡರು, ಅಫ್ಘಾನಿಸ್ತಾನ ಬಾರ್ಡರ್ ಯಾರೋ ಉಗ್ರವಾದಿಗಳು ಬರ್ತಾರೆ, ಸರಿ ಅವ್ರ ಮಾಡ್ಬೋದು. ಅವ್ರನ್ನ ಈ ಕಾಮನೆಗಳಿದೆಯಲ್ಲ ಅದನ್ನ ನೋಡಿ, ಅದನ್ನ ತಿಳ್ಕೊಳ್ಳಿಕ್ಕೆ ತುಂಬಾ ಅದಕ್ಕೆ ಹೇಳ್ತಾರೆ ಕಶ್ಚಿದ್ದೀರಹ ಪ್ರತ್ಯೇಗಾತ್ಮನ ಮೈಕ್ಷತ್ತು ಆವೃತ ಶಿಕ್ಷು ಅಮೃತತ್ವ ಮಿಚ್ಚನ್. ತುಂಬಾ ಬುದ್ಧಿವಂತ ವೀರ ಧೀರ ಶೂರ ಪುರುಷನ ಮಾತ್ರನೇ ಅವರನ್ನ ಕಂಡ್ಕೋಬಲ್ಲ, ಅದನ್ನ ಮಟ್ಟ ಹಾಕ್ಲಿಕ್ಕೆ ಅಂತವ್ರಿಗೆ ಸಾಧ್ಯ. ಹಾಗಾಗಿ ಕಾಮನೆಗಳಂತಕ್ಕಂಥದ್ದು ಇಂದ್ರಿಯಗಳಲ್ಲಿ ಮನಸ್ಸಲ್ಲಿ ಸೇರಿ ಎಲ್ಲರಿಗೂ ಮನಸ್ಸಾಂತಿ ಇಲ್ದಂಗೆ ಮಾಡ್ಬಿಟ್ಟಿದೆ. ಕಾರಣ ಏನಪ್ಪ ಅಂದ್ರೆ ವಿಶೇಷವಾಗಿರ್ತಕ್ಕಂಥ ಆಶಾ ಪಾಶಗಳಿಂದ ಬಂಧನಕ್ಕೆ ಒಳಪಡುತ್ತಿವೆ. ಕನಿಷ್ಠ ಇರತಕ್ಕಂತ ನಮ್ಮಲ್ಲಿ ಏನು ಪ್ರಾಪ್ತಿ ಅದರಲ್ಲಿ ಸುಖ ಇಲ್ದಂಗೆ ಮಾಡ್ಬಿಟ್ಟಿವೆ ಈ ಆಶಾ ಪಾಶಗಳು. ಒಂದು ಜೀವನದಲ್ಲಿ ಒಬ್ಬ ಮನುಷ್ಯನಿಗೆ ಎಷ್ಟು ಹಣ ಬೇಕು, ಜೀವನಕ್ಕೆ ಸುಖವಾಗಿ ಜೀವನ ಮಾಡ್ಲಿಕ್ಕೆ ಎಷ್ಟು ಹಣ ಬೇಕು ಅಂತ ಒಂದು ಪ್ರಶ್ನೆ ಮಾಡ್ಕೊಂಡ್ರೆ ಸಾಮಾನ್ಯವಾಗಿ ಇಷ್ಟ ಆದ್ರೆ ಸಾಕು ಅಂತೀವಿ. ಅಷ್ಟು ಬಂದ ಮೇಲೆ ಸಾಕಂತಲ್ಲ ಅದು. ಇಲ್ಲ ಅಷ್ಟಾಗಿದ್ರೆ ಚೆನ್ನಾಗಿರುತ್ತೆ. ಅದೂ ಬರ್ಲಿ ಒಂದು ವೇಳೆ, ಅಲ್ಲಿಗೂ ತೃಪ್ತಿ ಆಗಲ್ಲ. ಅದು ಹಣದ ಸ್ವಭಾವನೆ ಆಗಿ ಸಂಪತ್ತು ಐಶ್ವರ್ಯ ಸ್ವಭಾವ ಅಂತಂದ್ರೆ ಎಂದೂ ತೃಪ್ತಿ ಆಗಲ್ಲ. ಹೇಳ್ತಾರೆ ನಾವಿತ್ತೇನ ತರ್ಪಣಿಯೋ ಮನುಷ್ಯ. ಕಠೋಪನಿಷತ್ನಲ್ಲಿ ಯಮಧರ್ಮರಾಜ ಅಲ್ಲ ನಚಿಕೇತ ಹೇಳ್ತಾನೆ ಯಮಧರ್ಮರಾಜ ಅಂತ, ನಿನ್ಗೆ ಏನ್ ಬೇಕು ಕೋರ್ಕೋ ಕೊಡ್ತೀನಿ ಅಂತಂದ್ರೆ ನಾವಿತ್ತೇನ ತರ್ಪಣಿಯೋ ಮನುಷ್ಯ ಅಂದ್ರೆ ಹಣ ಕೊಟ್ಟು ಯಾರನ್ನು ತೃಪ್ತಿ ಪಡಿಸ್ಲಿಕ್ಕಾಗಲ್ಲ. ಸಾವಿರ ವರ್ಷಗಳಿಂದ ಹೇಳ್ಬಿಟ್ಟಿದ್ದಾನೆ ನಚಿಕೇತ. ಒಂದ್ ವೇಳೆ ತೃಪ್ತಿ ಪಡಿಸುವರು ಸ್ವಲ್ಪತ್ತಿಗೆ ಊಟ ಕೊಟ್ಟು, ಅದೇನ್ ಪರ್ಮನೆಂಟ್ ಅಲ್ಲ, ಸ್ವಲ್ಪ ಹೊತ್ತಿಗೆ ಒಳ್ಳೆ ಊಟ ಬಡಿಸಿರಿ ಸಾಕಂತೀರಿ. ಇನ್ನ ಬೇಡ ಸ್ವಾಮಿ ನಿಮ್ ಕಾಲ ಹಿಡ್ಕೊತೀರಿ, ತಿನ್ನಕ್ಕಾಗಲ್ಲ. ಎಷ್ಟೊತ್ತು? 2 ಗಂಟೆ 3 ಗಂಟೆ 4 ಗಂಟೆ, ಇಲ್ಲ 6 ಗಂಟೆ, ಇಲ್ಲ ಅವತ್ತು ದಿನ. ನಾಳೆ ಬೆಳಗ್ಗೆ ಆಯ್ತಂದ್ರೆ ಮತ್ತೆ ಪಾತ್ರೆ ಇದೆಯಾ ಅಂತೇಳಿ ಹುಡುಕ್ಲಿಕ್ಕೆ ಹೋಗ್ತಾರೆ. ಯಾರು ಇಲ್ಲ ಮನೇಲಿ ಅಂತಂದ್ರೆ ಪಾತ್ರೆ ಇದೆಯಾ ನೋಡೋಣ ಅಂತ ಹೇಳಿ ಬೆಳಗ್ಗೆ ಹುಡುಕ್ಲಿಕ್ಕೆ ಹೋಗ್ತಾರೆ. ಯಾಕಂದ್ರೆ ಆಗಲತ್ತ ಏನು ತಿನ್ನಿಲ್ವಲ್ಲ. ಹಾಗೆ ಹಣ ಅಷ್ಟು ಕೂಡ ತೃಪ್ತಿ ಕೊಡಲ್ಲ ನೋಡಿ. ಸಾಕಪ್ಪ ಭಗವಂತ ಎಲ್ಲ ಕೊಟ್ಟಿದ್ದಾನೆ ಅನ್ನೋ ಭಾವನೆ ಬರೋದೇ ಇಲ್ಲ. ಇನ್ನೇನೋ ಬೇಕು. ಕೊನೆಯದಾಗಿ ಈ ಆಸೆಗಳನ್ನ ಪೂರೈಸಕ್ಕಾಗಲ್ಲ, ಅಷ್ಟರಲ್ಲಿ ಇವನೇ ಪೂರ್ತಿ ಆಗೋಗಿರ್ತಾನೆ, ಶರೀರನೇ ಪೂರ್ತಿ ಆಗೋಗಿ ಇದನ್ನ ಹೋಗ್ಬಿಡ್ತದೆ. ಆಸೆ ಪಾಸೆಗಳು ಮಾತ್ರ ಹಂಗೆ ಉಳ್ಕೊಂಡ್ಬಿಡ್ತವೆ. ಮುಂದಿನ ಜನ್ಮಕ್ಕೆ ಅಲ್ಲಿಂದನೇ ಪ್ರಾರಂಭ ಅವು ಮತ್ತೆ ಶುರು. ಅದಕ್ಕೆ ನುಸ್ತೀವಿ ನಾವು. ಸಣ್ಣ ಮಕ್ಕಳು ನೋಡಿ, ನಮ್ದು ಅಂತಾರೆ ಅವರು. ಯಾರು ಕಲಿಸಿದ್ದ ಅವ್ರಿಗೆ ಈ ಮಾತು? ಈಗ ಅಕ್ಷರಾಭ್ಯಾಸ ಮಾಡಿಸ್ತೀವಿ, ಸ್ಕೂಲ್ಗೆ ಹೋಗಿ ಕಲಿಸ್ತೀವಿ, LKG ಈ ಎಲ್ಲ ಇದೇನು ಆಪಲ್ಲು ಡಾಗು ಎಲ್ಲ ಕಲಿಸ್ತೀವಿ, ಕ್ಯಾಟು ಪಾಟ್ ಎಲ್ಲ. ಇದು ನಮ್ದು, ಇದು ಕಲಿಸಿದ್ದ ಯಾರು ಕಲಿಸ್ಬೇಕಾಗಿದ್ದಿಲ್ಲ. ಅದು ಹುಟ್ಟಿದ ತಕ್ಷಣ ಬಂದ್ಬಿಡ್ತಾರೆ ನೋಡಿ. ಒಂದು ವರ್ಷ ಆಯ್ತು, ನಮ್ದು ಅಂತಾರೆ ಅವನು. ಈಗ ನೀವೇ ಕೊಡಿ, ಏನೇ ತಿನ್ಲಿಕ್ಕೆ ಅವ್ರಿಗೆ ನೀವೇ ಕೊಡಿ, ಮತ್ತೆ ಕೇಳಿ ನನಗೆ ಕೊಡೋದ್ರು ನಂದು ಅಂತ. ಅಂದ್ರೆ ಏನಿದು, ಇದು ಹೊಸದಾಗಿ ಇವತ್ತು ಬಂದಿಲ್ಲ, ಅದು ಹಿಂದಿನ ಜನ್ಮದಲ್ಲಿಂದನೇ ಯಾವಾಗಲೂ ಶುರುವಾಗಿಬಿಟ್ಟಿದೆ. ಅದು ನಂದು ನಂದಂತೆ ಅದನ್ನೇ ಹಿಡ್ಕೊಂಡು ಆಯ್ತು. ಆವಾಗ ಆ ಶರೀರ ಹೋಯ್ತು, ಅದು ಅಲ್ಲಿ ಮತ್ತೆ ಶರೀರ ಬಂತ, ಹಂಗೆ ಕಂಟಿನ್ಯೂ ಆಯ್ತು. ಯಾವುದು? ಕಾಮನೆಗಳು ಸಂಸ್ಕಾರ ರೂಪವಾಗಿ ಸ್ವಾಭಾವಿಕವಾಗಿ ಹೇಳ್ಕೊಳ್ಳೋ ಪ್ರಕೃತಿ ಸ್ವಭಾವ. ಏನ್ ಪ್ರಕೃತಿ ಅಂದ್ರೆ ಜನ್ಮಾಂತರಗಳ ಸಂಸ್ಕಾರದಿಂದ ಉಂಟಾದ ಪ್ರಕೃತಿ, ಅದರಿಂದ ಅದರಿಂದ ಬಂದಿರತಕ್ಕಂಥದ್ದೇ ಸ್ವಭಾವ. ಈ ಸ್ವಭಾವದಲ್ಲಿ ಸೇರ್ಕೊಂಡ್ಬಿಟ್ಟಿರ್ತದೆ. ಹುಟ್ಟಿದ ತಕ್ಷಣ ನಂದು ಶುರುವಾಗುತ್ತೆ ಅಲ್ಲಿಂದ. ನಾನು ನಂದು ಇಡೀ ಜೀವನ ಪರ್ಯಂತ ಇದೇ ಸಾಯಿಸ್ತಾರೆ ಮನುಷ್ಯನ. ನಾನು ನಂದು. ಇದು ಕೇವಲ ಸಾಮಾನ್ಯ ಲೌಕಿಕ ವ್ಯಕ್ತಿಗಳೇ ಅಲ್ಲ, ದೊಡ್ಡ ದೊಡ್ಡ ವಿದ್ಯಾವಂತರಲ್ಲೂ ಕೂಡ ನೋಡ್ತೀವಿ. ಆಧ್ಯಾತ್ಮಿಕವಾಗಿ ಎಲ್ಲಾ ವಿಷಯಗಳನ್ನ ಮಾಡಿರ್ತಾರೆ, ಧ್ಯಾನ ಮಾಡಿರ್ತಾರೆ, ತಪಸ್ಸು, ಅವರು ಕೂಡ ನಾನು ಬಿಡೋದೇ ಇಲ್ಲ, ಒದ್ದಾಡಿಸ್ತಾರೆ. ಒಂದ್ ಸಮಯದಲ್ಲಿ ಏನು ಮಾಡದಿದ್ರು ಒಂದಲ್ಲ ಒಂದ್ ಸಮಯದಲ್ಲಿ ಬಂದು ಅವನು ಕೂಡ ಕಾಡಿಸ್ತದೆ. ಯಾಕಂದ್ರೆ ಜಗನ್ಮೋಹನ್ ಅಲ್ವೇ,
ಜಗನ್ಮೋಹನ ರಾಜ್ಯ ಸುಭಿಕ್ಷವಾಗಿತ್ತು, ನಾವು ನೋಡಿದ್ವಿ ರಾಜ್ಯ. ಎಲ್ಲಿ ಅವನು ಪ್ರವೇಶ ಆಗ್ತಾನೋ ಗೊತ್ತಿಲ್ಲ, ಇಡೀ ರಾಜ್ಯವನ್ನೇ ಅಲ್ಲಕಲ್ಲಲು ಮಾಡಿ ಸರ್ವನಾಶ ಮಾಡಿ ರಾಜನನ್ನೇ ತನ್ನ ಹತೋಟಿ ತಗೊಂಡ್ಬಿಡ್ತಾನೆ ಜಗನ್ಮೋಹನ ಕಾಮನೆ. ಅದನ್ನ ಇಲ್ಲಿ ನಮಗೆ ಶಂಕರಾಚಾರ್ಯರು ಯಾವಾಗ 7ನೇ ಶತಮಾನದಲ್ಲಿ ಹೇಳ್ತಾರೆ ಈ ಮಾತನ್ನು. ಇನ್ನು ಶರೀರದ ಬಗ್ಗೆ ಹೇಳಿದ್ರು, ಶರೀರದ ವ್ಯಾಮೋಹ, ಶರೀರದಲ್ಲಿ ಯದಂತಹ ತದ್ ಬಹಿರ್ಭವೇತ್ ಲೋಕೋಯಂ ದಂಡಮಾದಾಯ ಶುನಃಕಾಕಾಂಕ್ಷವಾರ. ಶರೀರದಲ್ಲಿ ಏನೇನಿದೆ ಎಂದು ಗೊತ್ತೇ ಇದೆ. ಆ ನಂತರ ನಳಿನೀದಲಗತ ಜಲಮತಿ ತೆರಳಂ ತದ್ವಜ್ಜೀವಿತ ಮತಿ ಚರಿತ ಫಲಂ ವಿದ್ಯೆ ವ್ಯಾಜ್ಯ ವಿಮಾನಗ್ರಸ್ತಂ ಲೋಕಂ ಶೋಕ ಹತಂಚ ಸಮಸ್ತಂ. ನಳಿನೀದಲಗತ ಜಲಮತಿ ತರಳಂ, ತಾವರೆ ಎಲೆ ಮೇಲೆ ಇರ್ತಕ್ಕಂಥ ನೀರು ಚಂಚಲವಾಗಿರ್ತದೆ. ತದ್ವಜ್ಜೀವಿತಂ, ಅತಿಶಯ ಅದೇ ರೀತಿ ಜೀವನ ಕೂಡ ಅಂತ ಹೇಳ್ತಾರೆ. ತಾವರೆ ಎಲೆ ನೀವು ನೋಡಿರ್ತೀರಿ, ತಾವರೆ ಎಲೆ ಅದ್ರ ಮೇಲೆ ನೀರಿರುತ್ತೆ, ಅದೇ ನೀರು ಸಣ್ಣ ಸಣ್ಣ ಎಷ್ಟು ಚೆನ್ನಾಗಿ ನೋಡ್ಲಿಕ್ಕೆ ಮುತ್ತು ರತ್ತು ಇರ್ತಾರೆ. ಅದ್ರ ಮೇಲೆ ಗಾಳಿ ಬಂದಾಗೆಲ್ಲ ಹಾಗೆ ಹಾರಾಡ್ತಾ ಇರ್ತದೆ, ಇಲ್ಲಿ ಅಂಟ್ಕೊಳ್ಳಲ್ಲ ಅದಕ್ಕೆ. ತದ್ವತ್ ಜೀವಿತಂ ಅತಿಶಯ ಚಪಲಂ. ಅದೇ ರೀತಿ ಜೀವನದಲ್ಲಿ ಕೂಡ ಜೀವನ ಅಷ್ಟೇನೆ. ತಾವರೆ ಎಲೆಯಲ್ಲಿ ಇರ್ತಕ್ಕಂಥ ನೀರಿನ ಗುಳ್ಳೆ ಹಾಗೆ, ಅದು ಯಾವಾಗ ಬಿದ್ದೋಗುತ್ತೋ ಗೊತ್ತಿಲ್ಲ. ಜೀವನ ಅಂತಕ್ಕಂಥದ್ದು ನಿತ್ಯ ಅಲ್ಲ, ಅದು ಯಾವಾಗ ಬೇಕಾದ್ರೂ ಅನಿತ್ಯ ಆಗಬಹುದು. ಅದು ಇವತ್ತ, ನಾಳೆನ, ನಾಳೆದ್ದ, ಇನ್ನು 10 ವರ್ಷನ ಗೊತ್ತಿಲ್ಲ, ಆಗೋದೆ ಗೊತ್ತಿಲ್ಲ ಯಾವಾಗ ಅಂತೇಳಿ. ವಿದ್ಯಜ್ಞಾದಿ ವಿಮಾನಿ ಗ್ರಸ್ತಂ ಲೋಕಂ ಶೋಕ ಹತಂಚ ಸಮಸ್ತಂ. ಇದೆ ವಿದ್ಯೆ ವ್ಯಾಧಿ ಅಭಿಮಾನಗ್ರಸ್ತಂ. ಹೀಗೆ ಇವುಗಳಿಂದ ಮಮಕಾರ, ವ್ಯಾಮೋಹ, ವ್ಯಾಧಿ, ಇವುಗಳಿಂದ ಲೋಕಂ ಶೋಕ ಹತಂಚ ಸಮಸ್ತಂ, ಇಡೀ ಲೋಕವೇ ಶೋಕದಿಂದ ಗ್ರಸ್ತವಾಗಿದೆ, ಅದರಿಂದ ಒದ್ದಾಡ್ತಾ ಇದೆ. ನೋಡ್ರಿ 4ನೇ ಶ್ಲೋಕದಲ್ಲಿ. ಇನ್ನು 5ನೇ ಶ್ಲೋಕಕ್ಕೆ ಹೋಗೋಣ. 5ನೇ ಶ್ಲೋಕ ಉಚ್ಚಾರಣೆ ಮಾಡೋಣ. ಯಾವದ್ವಿತ್ತೋಪಾರ್ಜನ ಸಕ್ತಃ ಯಾವದ್ವಿತ್ತೋಪಾರ್ಜನ ಸಕ್ತಃ ಯಾವದ್ವಿತ್ತೋಪಾರ್ಜನ ಸಕ್ತಃ. ಯಾರೋ ಮಾತಾಡ್ತಿದ್ದಾರೆ, ಮ್ಯೂಟ್ ಮಾಡ್ಕೊಂಡು. ತಾವನ್ನಿಜ ಪರಿವಾರೋ ರಕ್ತಃ, ತಾವನ್ನಿಜ ಪರಿವಾರೋ ರಕ್ತಃ, ತಾವನ್ನಿಜ ಪರಿವಾರೋ ರಕ್ತಃ. ಯಾವದ್ವಿತ್ತೋಪಾರ್ಜನ ಸಕ್ತಃ ತಾವನ್ನಿಜ ಪರಿವಾರೋ ರಕ್ತಃ. ಯಾವದ್ವಿತ್ತೋಪಾರ್ಜನ ಸಕ್ತಃ ತಾವನ್ನಿಜ ಪರಿವಾರೋ ರಕ್ತಃ. ಯಾವದ್ವಿತ್ತೋಪಾರ್ಜನ ಸಕ್ತಃ ತಾವನ್ನಿಜ ಪರಿವಾರೋ ರಕ್ತಃ. ಸ್ವಚ್ಛಾಜೀವತಿ ಜರ್ಜರ ದೇಹೇ, ಪಶ್ಚಾಜ್ಜೀವತಿ ಜರ್ಜರ ದೇಹೇ, ಪಶ್ಚಾಜ್ಜೀವತಿ ಜರ್ಜರ ದೇಹೇ. ವಾರ್ತಾಂ ಕೋಪಿ ನ ಪೃಚ್ಛತಿ ಗೇಹೇ, ವಾರ್ತಾಂ ಕೋಪಿ ನ ಪೃಚ್ಛತಿ ಗೇಹೇ, ವಾರ್ತಾಂ ಕೋಪಿ ನ ಪೃಚ್ಛತಿ ಗೇಹೇ. ಪಶ್ಚಾಜ್ಜೀವತಿ ಜರ್ಜರ ದೇಹೇ, ವಾರ್ತಾಂ ಕೋಪಿ ನ ಪೃಚ್ಛತಿ ಗೇಹೇ. ಪಶ್ಚಾಜ್ಜೀವತಿ ಜರ್ಜರ ದೇಹೇ, ವಾರ್ತಾಂ ಕೋಪಿ ನ ಪೃಚ್ಛತಿ ಗೇಹೇ. ಪಶ್ಚಾಜ್ಜೀವತಿ ಜರ್ಜರ ದೇಹೇ, ವಾರ್ತಾಂ ಕೋಪಿ ನ ಪೃಚ್ಛತಿ ಗೇಹೇ. ಯಾವದ್ವಿತ್ತೋಪಾರ್ಜನ ಸಕ್ತಃ ತಾವನ್ನಿಜ ಪರಿವಾರೋ ರಕ್ತಃ. ಪಶ್ಚಾಜ್ಜೀವತಿ ಜರ್ಜರ ದೇಹೇ, ವಾರ್ತಾಂ ಕೋಪಿ ನ ಪೃಚ್ಛತಿ ಗೇಹೇ. ಯಾವದ್ವಿತ್ತೋಪಾರ್ಜನ ಸಕ್ತಃ ತಾವನ್ನಿಜ ಪರಿವಾರೋ ರಕ್ತಃ. ಪಶ್ಚಾಜ್ಜೀವತಿ ಜರ್ಜರ ದೇಹೇ,
वार्तां कोऽपि न पृच्छति गेः यावद्वित्तोपार्जनसक्तः तावन्निजपरिवारो रक्तः पश्चाज्जीवति जर्जरदेहे वार्तां कोऽपि न पृच्छति गेः ಸಂಪನ್ಮೂಲಗಳು ಯಾರಿರ್ಬೋದು ಅವರು? ದಯವಿಟ್ಟು ದೇವಸ್ಥಾನದಲ್ಲಿ ಇದ್ದೀರಾ? ಹೊರಗಡೆ ಮೈಸೂರು. ಯಾರಿರ್ಬೋದು ನಮಗೆ? ಅದೇ ಮೈಸೂರು ಸ್ವಾಮಿಗಳು ಇರ್ಬೇಕು. ಕಟ್ ಮಾಡಿದ್ದೀನಿ ಅವರು. ಹಾ, ಕಟ್ ಆಯ್ತು. ಈ ಕ್ಯಾಲ್ಟಿ ಇದೆಯಲ್ಲ ಈಗ ಈಗ ಸರಿ ಇದೆ. ಹಾ ಹಾ, ಸರಿ. ಯಾರೋ ಕಟ್ ಮಾಡಿದ್ದೀನಿ, ನೋಡೋಣ ಅವರೇ ಬರ್ತಾರೆ. ಸರಿ. ಅಲ್ಲ, ಕ್ಲಾರಿಟಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಸ್ವಾಮಿ. ಯಾವದ್ವಿತ್ತೋಪಾರ್ಜನಸಕ್ತಃ ತಾವನ್ನಿಜ ಪರಿವಾರೋ ರಕ್ತಃ ಪಶ್ಚಾತ್ ಜೀವತಿ ಜರ್ಜರ ದೇಹೆ ವಾರ್ತಾಂ ಕೋಪಿ ನ ಪೃಚ್ಛತಿ ಗೇಹೆ. ಯಾವತ್ತು ವಿತ್ತಃ ಪಾರ್ಜನಸಕ್ತಃ ತಾವತ್ತು ನಿಜ ಪರಿವಾರಃ ರಕ್ತಃ ಪಶ್ಚಾತ್ ಜರ್ಜರ ದೇಹೆ ಜೀವತಿ ಗೇಹೆ ವಾರ್ತಾಂ ಕೋಪಿ ನಾ ಪೃಚ್ಛತಿ. ಯಾವತ್ತು, ಎಲ್ಲಿವರೆಗೆ? ವಿತ್ತಃ ಪಾರ್ಜನಸಕ್ತಃ, ಹಣ ಸಂಪಾದನೆ ಮಾಡ್ತಾ ಇರ್ತಾನೋ, ಎಲ್ಲರಿಗೂ ಸೇವೆ ಮಾಡ್ತಾ ಇರ್ತೀವೋ ಅಲ್ಲಿವರೆಗೆ ನಿಜ ಪರಿವಾರ ರಕ್ತಃ, ನಮ್ಮ ಕುಟುಂಬ ಸದಸ್ಯರೆಲ್ಲ ತುಂಬಾ ಖುಷಿಯಂತೆ, ಓಹೋ ಆಹಾ ಆಹಾ ಅಂತಿರ್ತಾರಂತೆ. ಪಶ್ಚಾತ್ ಜೀವತಿ ಜರ್ಜರ ದೇಹೆ, ಎಷ್ಟು ಅಂತ ಮಾಡ್ತಾನೆ? 60 ವರ್ಷ ಆಯ್ತು, 70 ವರ್ಷ ಆಯ್ತು, 80 ವರ್ಷ ಆಯ್ತು, ಈಗಲೂ ಸಂಪಾದನೆ ಮಾಡ್ತಾನ? ಈಗಲೂ ಸೇವೆ ಮಾಡ್ಲಿಕ್ಕಾಗತ್ತಾ? ಹೇಳ್ತಾರೆ, ಪಶ್ಚಾತ್ ಜೀವತಿ ಜರ್ಜರಿತ ಶರೀರ ಜರ್ಜರಿತವಾಗ್ತದೆ, ವಯಸ್ಸಾಗ್ತದೆ. ಗೇಹೆ ವಾರ್ತಾಂ ಕೋಪಿ ಕಹಾಪಿ ನಾ ಪೃಚ್ಛತಿ. ಈಗ ಎಲ್ಲಿವರೆಗೆ ಬೆಲೆ ಮನುಷ್ಯನ ಅಂತಂದ್ರೆ, ಚೆನ್ನಾಗಿ ಹಣ ಸಂಪಾದನೆ ಮಾಡ್ತಿರ್ತಾನೋ, ಚೆನ್ನಾಗಿ ಸೇವೆ ಮಾಡ್ತಿರ್ತಾನೋ ಅಲ್ಲಿವರೆಗಿನ ಬೆಲೆ. ಆಮೇಲೆ ಏನು ಹಸು ಇದೆ, ಇಲ್ಲಿಗೆ ಹಾಲಿಂದತ್ತೆ, ಅಲ್ಲಿವರೆಗೆ ಹಸುಗೆ ಸ್ನಾನ ಮಾಡಿಸೋದೇನು, ಅದಕ್ಕೆ ಹಸಿ ಹುಲ್ಲು ಹಾಕೋದೇನು, ಏನೆಲ್ಲ ಮಾಡ್ತಾರೆ. ಅದೇ ಹಾಲು ನಿಂತೋಯ್ತು, ಇಲ್ಲಿ ಕರು ಹಾಕಲಿಕ್ಕೆ ಕರು ಹಾಕಲ್ಲ ಇದು ಅಂತ ಗೊತ್ತಾದ್ರೆ ಯಾವ್ದೋ ಒಂದು ಮಾಡಲ್ಲ ಹಾಕ್ತಾರೆ. ಅಂದ್ರೆ ಅಡ್ಡ ಬಿಚ್ಚಿ ಬೆಟ್ಟಕ್ಕೆ ಅರಣ್ಯ ಕೊಡ್ತಾರೆ ಹೋಗಂತೇಳಿ. ಇದು ಲೋಕದಲ್ಲಿ ಕೂತಿರ್ತಕ್ಕಂಥ. ಮತ್ತೆ ಇವನ್ನೆಲ್ಲ ಯಾಕೆ ಹೇಳ್ತಾನೆ ಅಂತಂದ್ರೆ, ಇದನ್ನೇ ನಿಜ ಅಂತ ತಿಳ್ಕೊಂಡು ನೀನು ಮೋಸ ಹೋಗ್ಬೇಡ ಅಂತ. ನೋಡಪ್ಪ, ಲೋಕ ಹೀಗಿದೆ, ಇದನ್ನೇ ನಿಜ ಅಂತ ತಿಳ್ಕೊಂಡು ಎಲ್ಲರೂ ನನ್ನ ಹಿಂಗೆ ಇದ್ಬಿಡ್ತೀವಿ, ನಾನು ನನ್ನ ಎಲ್ಲರನ್ನು ಹಿಂಗೆ ಗೌರವಿಸ್ತಾ ಇದ್ರು ಅಂತೇಳಿ ತಿಳ್ಕೊಂಡು ಮೋಸ ಹೋಗ್ಬೇಡ. ಏನು, ನಿತ್ಯ ವಸ್ತುವನ್ನ ಆಶ್ರಯ ಪಡಿ, ಅದಕ್ಕಾಗಿ ನನ್ನ ಜೀವನವನ್ನ ಯಾಪನೆ ಮಾಡು. ಅದು ಬಿಟ್ಟು ಇದರರ್ಥ ಹಣ ಸಂಪಾದನೆ ಮಾಡಬಾರ್ದ ಅಂತ ನಾವು ಹೇಳಿದ್ವಿ. ಹಣ ಸಂಪಾದನೆ ಮಾಡಬಾರ್ದು ಅಂತ ಎಲ್ಲಿ ಯಾರು ಬರ್ದಿಲ್ಲ. ಅವಶ್ಯಕವಾಗಿ ಹಣ ಸಂಪಾದನೆ ಮಾಡಬೇಕು. ಆದ್ರೆ ಹಣ ಸಂಪಾದನೆ ಜೀವನದ ಮುಖ್ಯ ಉದ್ದೇಶವಾಗಬಾರದು. ನಾವು ಹೇಳ್ಕೊಂಡ್ವಿ, ಹಣ ಸಂಪಾದನೆ ಅಂತಕ್ಕಂಥದ್ದು ಉದ್ಯೋಗಂ ಪುರುಷ ಲಕ್ಷಣಂ. ಪ್ರತಿಯೊಬ್ಬರು ಕರ್ಮಯೋಗದ ಬಂದಿದ್ದೇ ಅದಕ್ಕಾಗಿ. ಪ್ರತಿಯೊಬ್ಬರು ಒಂದಲ್ಲ ಒಂದು ಕರ್ತವ್ಯದಲ್ಲಿ ನೇತೃತ್ವ ಇರುತ್ತೆ. ಜೀವನ ಯಾಪನೆಗಾಗಿ ಎಲ್ಲರೂ ಕೂಡ ಸ್ವಾವಲಂಬಿಗಳಾಗಬೇಕು, ಯಾರು ಪರಾವಲಂಬಿ ಆಗಬಾರ್ದು. ಒಂದು. ಎರಡನೇದಾಗಿ ಕರ್ತವ್ಯವನ್ನು ಹೇಗೆ ಮಾಡಬೇಕು? ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು. ಫಲಾಪೇಕ್ಷೆ ಇಲ್ಲದೆ ಮಾಡಿದ್ರೆ ಮತ್ತೆ ಫಲ ಇಲ್ಲದೆ ನಮ್ಮ ಜೀವನ ಹೇಗೆ ಅಂತ ನಾವು ಕೇಳ್ಬೋದು. ನಮ್ಮ ಕರ್ತವ್ಯವನ್ನ ನಾವು ಮಾಡ್ತಾ ಹೋದ್ರೆ ಫಲ ಅಂತಕ್ಕಂಥದ್ದು ಬೇಡ ಅಂದ್ರೆ ಬರ್ತದೆ. ಯಾವ್ದು ಗಿಡ ನೆಡ್ತೀರಿ, ಅದಕ್ಕೇನೋ ಒಂದು ನೀರ್ ಹಾಕ್ತಾ ಇರ್ತೀರಿ,
ನೀವು ಅದ್ರ ಬಗ್ಗೆ ಗಮನ ಕೊಡಬೇಡಿ. ಸಮಯ ಬರೋಷ್ಟೊತ್ತಿಗೆ ಅಂತಾನೆ ಹೂವು ಹಣ್ಣು ಎಲ್ಲ ಬರ್ಲಿಕ್ಕೆ ಶುರುವಾಗುತ್ತೆ. ನೀವು ಬಯಸದೇ ಇದ್ರೂ ಬರ್ತದೆ. ಬರುತ್ತೆ ಇಲ್ವಾ? ಬರುತ್ತೆ. ಆದ್ರೆ ಅದಕ್ಕೆ ಸಮಯ ಬರಬೇಕು. ಸಮಯ ಬಂದಾಗ ಫಲ ತಂತಾನೆ ಕೊಡ್ತದೆ. ಹಾಗಾಗಿ ಇಲ್ಲಿ ಕೂಡ ಅಷ್ಟೇನೆ, ಹಣ ಅಂತಕ್ಕಂಥದ್ದು ಅವಶ್ಯವಾಗಿ ಸಂಪಾದನೆ ಮಾಡ್ತಕ್ಕಂಥದ್ದು. ಸಂಪಾದನೆ ಮಾಡಿ ಪಂಚಮಹಾಯಜ್ಞಗಳ ಬಗ್ಗೆ ಹೇಳ್ಕೊಂಡ್ವಿ. ಒಂದು ದೈವಯಜ್ಞ, ಮೊದಲನೇದಾಗಿ ದೈವಯಜ್ಞ ಏನೆಲ್ಲ ಪ್ರಾಪ್ತಿಯಾಗಿದೆ, ಪರಮಾತ್ಮನಿಂದ ಪ್ರಾಪ್ತಿಯಾಗಿದೆ, ಈ ವಿಷಯವನ್ನ ಎಂದಿಗೂ ಮರೀಬಾರ್ದು. ಈ ವಿಷಯನ ಮರೆತರೆ ನನ್ನಿಂದಲೇ ಇದೆಲ್ಲ ಆಗಿದೆ ಅಂತ ಶುರುವಾಗುತ್ತೆ. ನನ್ನಿಂದಲೇ ಆಗಿದೆ ಎಲ್ಲ ಶುರು ಆಯ್ತು ಅಂತಂದ್ರೆ ಅಲ್ಲೇ ಹೋಯ್ತು. ಒಂದನೇದಾಗಿ ಒಂದು ಪರಮಾತ್ಮ ಜ್ಞಾನ ಅಂತ ಅಲ್ಲಿಗೆ ಸಮಾಪ್ತಿ ಆಗುತ್ತದೆ. ಎಲ್ಲ ಕೂಡ ಪರಮಾತ್ಮನಿಂದ ಪ್ರಾಪ್ತಿಯಾಗಿದೆ, ದೈವಜ್ಞ. ಆಮೇಲೆ ಋಷಿಯಜ್ಞ, ಜೀವನದಲ್ಲಿ ಹೇಗೆ ಬದುಕ್ಬೇಕು ನಾವೆಲ್ಲ ಅದು ತಿಳಿಸ್ಕೊಟ್ಟವ್ರು ನಮ್ಗೆ ಋಷಿಗಳು. ನೋಡಿ, ವಿವಾಹ ವ್ಯವಸ್ಥೆ, ವಿವಾಹ ಪದ್ಧತಿ ಇದೆಯಲ್ಲ, ವಿವಾಹ ಅಂದ್ರೆ ಹೀಗೆ ನಡೀಬೇಕು. ಯಾರಪ್ಪ ಹೇಳಿದ್ದದು? ವೇದ ಮಂತ್ರಗಳಾಗಿರ್ಬೋದು. ಅವೆಲ್ಲ ಕೂಡ ಗೌರಿ ಪೂಜೆ ಮಾಡ್ಬೇಕು, ಗಣಪತಿ ಪೂಜೆ ಮಾಡ್ಬೇಕು, ಈ ಕಡೆ ಮದುಮಗ ಕೂತ್ಕೋಬೇಕು, ಈ ಕಡೆ ಮದುಮಗ ಕೂತ್ಕೋಬೇಕು. ಆಗ್ತಾರಲ್ಲ, ಅದೇನಂತಾರ ತಲಂಬರಲ್ಲ ಅಂತ ತೆಲುಗಲ್ಲಿ, ಕನ್ನಡದಲ್ಲಿ ಏನಂತಾರ ಗೊತ್ತಿಲ್ಲ ನನಗೆ. ಜೀರಿಗೆ ಬೆಲ್ಲ ಇಡ್ತಾರೆ. ಇವೆಲ್ಲ ಯಾರು ನಮ್ಗೆ ಹೇಳ್ಕೊಟ್ಟಿದ್ದು? ಇದೆಲ್ಲ ಮತ್ತೆ ಬಲಗಡೆನೆ ಮುಂದೆ ಇಟ್ಟು ಹೋಗ್ಬೇಕು, ಮನೆ ಕಟ್ಬೇಕಾದ್ರೆ ಹಿಂಗೆ ಕಟ್ಬೇಕು, ಇವೆಲ್ಲ ಹೇಳ್ತಾರೆ. ಆಮೇಲೆ ಏನಾದ್ರು ಮಾಡ್ಬೇಕಾದ್ರೆ ನಾವು ಜೀವನದಲ್ಲಿ ಹೇಗ್ ಮಾಡ್ಬೇಕು, ದೇವಾಲಯ ಕಟ್ಬೇಕಾದ್ರೆ ಹೆಂಗ್ ಕಟ್ಬೇಕು, ಜೀವನದಲ್ಲಿ ನಾವು ಹೆಂಗ್ ನಡ್ಕೋಬೇಕು, ಎಲ್ಲರಿಗೂ ಸ್ವಧರ್ಮ ಯಾವುದು, ಎಲ್ರಿಗೂ ಪರಧರ್ಮ ಯಾವುದು, ವಿಹಿತ ಕರ್ಮ ಯಾವುದು, ನಿಷಿದ್ಧ, ಇವೆಲ್ಲ ನಮ್ಗೆ ಹೆಂಗ್ ಗೊತ್ತಾಗ್ತದೆ ಅಂದ್ರೆ ಋಷಿ ಯಜ್ಞ ಅಂದ್ರೆ ಮಹರ್ಷಿಗಳಿಂದ ನಮ್ಗೆಲ್ಲ ಗೊತ್ತಾಗಿದೆ. ಹಾಗಾಗಿ ಅವರು ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥದ್ದು. ಇನ್ನು ಪಿತೃಯಜ್ಞ, ನಾವು ತಂದೆ ತಾಯಿಗಳಾಗಿರ್ಬೋದು, ನಮ್ಮ ಹಿರಿಯರಾಗಿ ಅವ್ರನ್ನ ಗೌರವಿಸ್ತಕ್ಕಂಥದ್ದು. ಯಾಕಂದ್ರೆ ಅವರಿಂದ ತಾನೇ ನಾವು ಬಂದಿದ್ದು. ಒಂದು ಎರಡನೇದ, ಅವರ ನಮ್ಗೆಲ್ಲ ಕಲಿಸ್ಕೊಟ್ಟಿದ್ದು ಏನು, ತಿನ್ನೋದು, ಆಮೇಲೆ ಈ ಎಲ್ಲ ಉಚ್ಚಾರಣೆ ಮಾಡಿ ಅವ್ರು ನಡೆಯೋದೆಲ್ಲ ಕಲಿಸ್ಕೊಟ್ಟಿದ್ದು ಅವರೇ ತಾನೆ. ಹಾಗಾಗಿ ಅವ್ರು ಕೃತಜ್ಞತೆ. ಆಮೇಲೆ ಮಾನುಷ ಯಜ್ಞ ಅಂದ್ರೆ ನಾವು ಸುಖವಾಗಿ ಬದುಕಬೇಕಾದ್ರೆ ಪರೋಕ್ಷವಾಗಿ ಎಷ್ಟೋ ಜನರ ಸಹಾಯ ಸಹಕಾರ ಇರ್ತದೆ ನಮ್ಗೆ. ಇದರ ಬಗ್ಗೆ ನಾವು ತುಂಬಾನೇ ಹೇಳ್ಕೊಂಡಿದ್ವಿ. ಇವತ್ತು ನಾವು ಅಕ್ಕಿ ಮೂಟೆ ಬಿಚ್ಚಿ ಅದ್ರಿಂದ ಅಕ್ಕಿ ಹಾಕ್ಬಿಟ್ಟು ಸ್ಟವ್ ಮೇಲೆ ಅನ್ನ ಮಾಡ್ಬಿಡ್ತೀವಿ. ಅದು ಆ ನಿಮ್ಮ ಮನೆಯಲ್ಲಿ ಅಕ್ಕಿ ಮೂಟೆ ಬಂದು ಬೀಳ್ಬೇಕಾದ್ರೆ ಅದ್ರ ಹಿಂದೆ ಸಾವಿರ ಸಾವಿರ ಜನರ ಶ್ರಮ ಅಡಗಿರ್ತದೆ. ಆ ಸಾವಿರ ಸಾವಿರ ಜನರ ಶ್ರಮ ಕಾರಣವೇ ಇವತ್ತು ನಾವು ತಕ್ಷಣ ಮೂಟೆ ಬಿಚ್ಚಿ ಹಂಗೆ ಅಕ್ಕಿ ಹಾಕಿ ಪಟಪಟ ಅಂತ ಅನ್ನ ಮಾಡಿಬಿಡ್ತೀವಿ. ನಾವು ಅನ್ನ ಅಕ್ಕಿ ತಂದು ಅದ್ರ ಪಾತ್ರೆಯಲ್ಲಿ ಹಾಕಿ ನೀವು ಬೇಯಿಸ್ಬೇಕಾದ್ರೆ ಎಷ್ಟು ಜನ ಶ್ರಮ ಅದರ ಹಿಂದೆ ಎಷ್ಟು ಜನರ ಶ್ರಮ ಅಡಗಿದೆ. ಅದೇ ರೀತಿ ನಾವು ಉಪಯೋಗಿಸ್ತಕ್ಕಂಥ ಎಲ್ಲಾ ವಸ್ತುಗಳು, ಮೊಬೈಲ್ ಆಗಿರ್ಬೋದು, ನಮ್ಮಲ್ಲೇ ಇರತಕ್ಕಂತ ಉಪಕರಣಗಳು, ಮೇಜು, ಬೆಂಚು, ಸೀಟು, ಸೋಫಾ, ಫ್ಯಾನು, ಫೋನು, ಏನೆಲ್ಲ ಇದಾವೆ, ವಾಹನ, ನಾವು ಉಪಯೋಗಿಸ್ತಕ್ಕಂತ ಕಾಸ್ಮೆಟಿಕ್ಸ್ ಆಗಿರ್ಬೋದು, ಎಲ್ಲ ಏನೆಲ್ಲ ಇದಾವೆ, ಇವೆಲ್ಲ ಕೂಡ ಎಷ್ಟು ಜನ ಶ್ರಮದಿಂದ ಬರ್ತವೆ. ಹಾಗಾಗಿ ಅದು ಮಾನುಷ ಯಜ್ಞ. ಅದನ್ನು ಕೂಡ ಅಂದ್ರೆ ನೆರೆಹೊರೆ ಆಗಿರ್ಬೋದು, ಅಕ್ಕಪಕ್ಕದವರಾಗಿರ್ಬೋದು, ಅವ್ರು ಕೂಡ ಸಹಾಯ ಸಹಕಾರ ಮಾಡ್ತಕ್ಕಂಥ ಭಾವನೆ. ಇವಾಗ ಮೊನ್ನೆ ಒಂದು ಹಂಗೆ ಮೊನ್ನೆ ಮೆಜೆಸ್ಟಿಕ್ ಅಲ್ಲಿ ಬರ್ತಾ ಇದ್ದೆ. ಮೆಜೆಸ್ಟಿಕ್ ಅಂದ್ರೆ ಮಾರ್ಕೆಟ್ ಅಲ್ಲಿ ಬರ್ತಾ ಇದ್ದೆ. ಮಾರ್ಕೆಟ್ ಅಲ್ಲಿ ಬರ್ತಾ ಇದ್ದೆ, ಯಾರೊಬ್ಬ ವ್ಯಕ್ತಿ ಬಂದಿದ್ದಾನೆ, ಸ್ಕೂಟಿ ಬಂದು ಎಲ್ಲೋ ಪಾಪ ಕಲ್ಗೇನೋ ಅಲ್ಲಿ ಡಿವೈಡರ್ಗೆ ಹೊಡೆದಿದ್ದಾನೆ. ಹೊಡೆದು ಆ ಗಾಡಿ ಹಂಗೆ ಬಿದ್ದುಬಿಟ್ಟಿದೆ. ಅಲ್ಲೇ ಕುಂತಿದ್ದಾನೆ, ಪಕ್ಕದಲ್ಲಿ ಕುಂತಿದ್ದಾನೆ. ಕಣ್ಣಲ್ಲಿ ನೀರು ಬರ್ತಾ ಇದೆ, ಅಳ್ತಾ ಇದ್ದಾನೆ. ಮೂಗಲ್ಲಿ ರಕ್ತ ಬರ್ತಾ ಇದೆ, ಕಣ್ಣಲ್ಲಿ ರಕ್ತ ಬರ್ತದೆ, ಒರೆಸ್ಕೊಂತಾ ಇದ್ದಾನೆ. ಅವನ ತವಲಲ್ಲಿ ಮುಂದೋಗಿದೆ, ಕಣ್ಣಲ್ಲಿ ನೀರು ಒರೆಸ್ಕೊಂತಾನೆ, ಮೂಗಲ್ಲಿ ರಕ್ತ ಒರೆಸ್ಕೊಂತಾನೆ, ತಲೆಗೆ ಹಿಂಗೆ ತೆಗೆದುಕೊಂತಾನೆ, ಅಳ್ತಾ ಇದ್ದಾನೆ. ಅಲ್ಲಿ ಸಾವಿರಾರು ಜನ ಬರ್ತಾವ, ಒಬ್ಬರು ಅವನ್ನ ಏನಂತ ಮಾತಾಡ್ಸೋರು ಇಲ್ಲ. ನಿಜವಾಗಿ ನಾನು ಅನಿಸ್ತು, ಎಂತ ಜೀವನ ಇದು ಅಂತ ಹೇಳಿ. ಅವನು ಪಾಪ ಬೇರೆಯವ್ರಿಗಾಗಿ ಎಷ್ಟೆಲ್ಲ ಮಾಡಿರ್ಬೋದು, ಆದ್ರೆ ಒಬ್ರು ಎಷ್ಟೋ ಸಾವಿರ ಗಟ್ಟಲೆ ಜನ ಬರ್ತಾ ಇದಾರೆ, ಹೋಗ್ತಾ ಇದಾರೆ. ಮಾರ್ಕೆಟ್ ಅಲ್ಲಿ ನಿಮ್ಗೆ ಗೊತ್ತಿದೆ ಮಾರ್ಕೆಟ್ ಎಷ್ಟು ಬಿಸಿ ಇರುತ್ತೆ ಅಂತ ಹೇಳಿ. ಒಬ್ಬರು ಕೂಡ ಕನಿಷ್ಠ ಗಾಡಿ ಎತ್ತಿ ನಿಲ್ಸಲಿಲ್ಲ. ಏನಯ್ಯ ನಿನ್ಗೆ ಏನಾಗಿದೆ, ಒಬ್ಬರು ಮಾತಾಡಿದವರಿಲ್ಲ. ನಿಜವಾಗ ನಾನು ನೋಡಿ ತುಂಬಾ ಕಣ್ಣಲ್ಲಿ ನೀರು ಬರ್ತಾ ಇದೆ, ನೀರು ಒರೆಸ್ಕೊಂತಾನೆ, ಮೂಗಲ್ ರಕ್ತನೂ ಒರೆಸ್ಕೊಂತಾನೆ, ತಲೆಯಲ್ಲಿ ರಕ್ತ ಒರೆಸ್ಕೊಂತಾನೆ, ಅಳ್ತಾ ಇದ್ದಾನೆ. ಅಂದ್ರೆ ಅವ್ನಿಗೆ ಏನೇನ್ ಜ್ಞಾಪಕ ಬಂತು ಕುತ್ಕೊಂಡು. ಅಂದ್ರೆ
ಜೀವನದಲ್ಲಿ ಎಲ್ಲರೆಲ್ಲ ಜ್ಞಾಪಕ ಮಾಡಿರ್ತಾರೆ, ಏನೆಲ್ಲ ಇಷ್ಟೆಲ್ಲ ಮಾಡಿದ್ರು ನಾನು ಇವತ್ತು ಒಬ್ಬರು ನೋಡೋರಿಲ್ವ ಅಂತ ಹೇಳಿ ತುಂಬಾ ಅಳ್ತಾ ಇದ್ದೆ. ನಾನು ಹಂಗೆ ನೋಡ್ತಾ ನಿಂತಿದ್ದೆ, ಏನ್ ಮಾಡೋದು ಈಗ. ಹಾಗೆ ಇದು ಮಾಂಸ ಯಜ್ಞ. ಕಷ್ಟದಲ್ಲಿದ್ದಾಗ ಯಾರಾದ್ರೂ ಸಹಾಯಕಾರ ಮಾಡ್ತಕ್ಕಂಥದ್ದು ನಮ್ಮ ಧರ್ಮ. ಇನ್ನೊಂದು ಭೂತಯಜ್ಞ ನಾವು ತಿಳ್ಕೊಂಡವಲ್ಲ. ಭೂತಯಜ್ಞ ಅಂತಿದ್ರೆ ಪಶು ಪ್ರಾಣಿ ಪಕ್ಷಿಗಳು ಅಂದ್ರೆ ಪ್ರತ್ಯೇಕ ಅದಕ್ಕಂತಲ್ಲ, ಸಂದರ್ಭ ಬಂದಾಗ ಅಲ್ಪ ಸ್ವಲ್ಪ ಮಾಡಬೇಕು. ಅಂದ್ರೆ ಇಷ್ಟೆಲ್ಲ ಮಾಡಿದಾಗಲೇ ಜೀವನಕ್ಕೆ ಒಂದು ಅರ್ಥ. ಏನೂ ಇಲ್ಲ, ಬರೀ ತನಗಾಗಿ ತಾನೇ ಸಂಪಾದನೆ ಮಾಡಿ ಕೊನೆಗೆ ಏನಾಗುತ್ತೆ ಅಂದ್ರೆ ಕೊನೆಗೆ ಎಲ್ರಿಗೂ ಅರ್ಥ ಆಗುತ್ತೆ, ಇಷ್ಟೆಲ್ಲ ಮಾಡಿದ್ರೆ ನನಗೆ ವ್ಯರ್ಥ ಆಗುತ್ತಲ್ಲ ಜೀವನದಲ್ಲಿ. ಒಂದು ದೈವ ಚಿಂತನೆ ಮಾಡಿ ದೈವಾರಾಧನೆ ಮಾಡ್ಲಿಲ್ಲ, ಅಥವಾ ಹಿರಿಯರನ್ನ ಗೌರವಿಸ್ಲಿಲ್ಲ, ಗುರುಗಳನ್ನೇ ಗೌರವಿಸ್ಲಿಲ್ಲ, ಅಥವಾ ನಮ್ಮ ಅಕ್ಕಪಕ್ಕದವ್ರಿಗೆ ಸಹಾಯ ಸಹಕಾರ ಮಾಡಲಿಲ್ಲ, ಒಂದು ಪ್ರಾಣಿ ಪಕ್ಷಿಗೆ ಉಪಕಾರ ಮಾಡುದಿಲ್ಲ. ಯಾವಾಗ ಗೊತ್ತಾಗ್ತಿರಲ್ಲ ಗೊತ್ತಾ? ಯಾರಿಗಾಗಿ ಇಡೀ ಜೀವನವನ್ನ ದಾರಿ ಹಿಡಿತೀವೋ ಅವರೇ ನಮ್ಮನ್ನ ಮಾತಾಡ್ಬಿಡ್ತಾರೆ. ಯಾವಾಗ ಗೊತ್ತೇನೋ? ನಮಗೆ ಅವರಿಂದ ಇನ್ನೇನು ಉಪಯೋಗ ಇಲ್ಲ ಅಂದಾಗ ಸಹಜವಾಗಿ ನಮ್ಮ ಬಗ್ಗೆ ಅವರಿಗೆ ಆಸಕ್ತಿ ಅಂತಕ್ಕಂಥದ್ದು ಕಮ್ಮಿ ಆಗ್ಬಿಡ್ತದೆ. ಇದು ಲೋಕದಲ್ಲಿ ನಾವೆಲ್ಲರೂ ನೋಡ್ತಾ ಇದ್ದೀವಿ. ಈಗ ಸಂಪಾದನೆ ಯಾರು ಮಾಡ್ಬೇಕು? ಮನೆಯಲ್ಲಿ ಯಾರು ಇರ್ತಾರೋ ಮಾಡ್ತಾರೆ. ತಾಯಿ ಅವ್ರು ಸೇವೆ ಮಾಡ್ತಾರಲ್ಲ, ಅವ್ರ ಬಟ್ಟೆ ಹೋಗೋದೇನೋ, ಪಾತ್ರೆ ತುಳಿದೇನೋ, ಅವ್ರಿಗೆಲ್ಲ ಟಿಫನ್ ರೆಡಿ ಮಾಡೋದೇನೋ, ಅವ್ರಿಗೆ ಶಾಲೆಗೆ ಹೋಗ್ಲಿಕ್ಕೆ ಬಾಕ್ಸ್ ರೆಡಿ ಎಲ್ಲ ಮಾಡ್ತಿರ್ತಾರೆ. ಇಲ್ಲಿ ಗಂಟ ಮಾಡ್ತಾರೆ ಅಂತ 50 ವರ್ಷ 60 ವರ್ಷ ಮಾಡ್ತಾರೆ. ಆಮೇಲೆ ಅವರು ಚಪ್ಪೆ ಆಗ್ತಾರೆ. ಆಮೇಲೆ ಮೊದಲಿನ ಪ್ರೀತಿ ಪ್ರೇಮ ಅವ್ರ ಬಗ್ಗೆ ಕಮ್ಮಿ ಆಗಿಬಿಡ್ತಾರೆ. ಇದು ಜಗತ್ತಿಗೆ ಗೊತ್ತಿರತಕ್ಕಂಥ ಸತ್ಯ. ಇದು ಅದನ್ನ ಪ್ರತ್ಯೇಕವಾಗಿ ನಾವು ಒಬ್ಬೊಬ್ಬರಿಗೆ ಏನು ಪಾಠದಲ್ಲಿ ಹೇಳಿ ಸಿಲೆಬಸ್ ಇತ್ತು ಅದನ್ನ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. ಹೆಸರು ಗೊತ್ತಿರೋದು. ನಾನು ಹೇಳಿದ್ನಲ್ಲ ನಿಮ್ಗೆ, TN ಶೇಷನ್ ಅಂತ ಹೇಳಿ ಇಡೀ ನಮ್ಮ ದೇಶಕ್ಕೆ ಚುನಾವಣೆ ಅಧಿಕಾರಿ. ಒಂದು ಸಮಯದಲ್ಲಿ ಸುಮಾರು 2000 ಮಧ್ಯೆ ಸಮಯ, ಆ ಸಮಯದಲ್ಲಿ ಅವರೇ ಎಲ್ಲ ಎಲೆಕ್ಷನ್ ಅಲ್ಲಿ ಇದು ಹಣ ಹಂಚಬಾರ್ದು ಇವೆಲ್ಲ ಕಂಡೀಷನ್ ಎಲ್ಲ ಮಾಡಿದ್ದವ್ರೆ, ನಿಯಮ ತಂದಿದ್ದವ್ರೆ. TN ಶೇಷನ್ ಅವರು ಡೆಲ್ಲಿಯಲ್ಲಿದ್ರು. ಅಂದ್ರೆ ಎಲೆಕ್ಷನ್ ಹೇಗೆ ನಡೀಬೇಕು ಅಂತ ಅವರೇ ನೀತಿ ನಿಯಮ ತಂದಿದ್ದು. ಅದೇ TN ಶೇಷನ್ 2022ರಲ್ಲಿ ಬಹುಶಃ ರಿಟೈರ್ಡ್ ಆದ್ರು. ಬಹುಶಃ ನನಗೆ ಗೊತ್ತಿದ್ದಂಗೆ 2005-2006 ರಿಟೈರ್ಡ್ ಆಗಿದೆ ಅಂತ ಕಾಣುತ್ತೆ. ತಮಿಳ್ನಾಡಲ್ಲಿದ್ದಾರೆ ಅವರು. ಅವ್ರ ಹೆಂಡತಿ ಇಬ್ಬರನ್ನು ಯಾರು ಮಾತಾಡ್ಸೋರಿಲ್ಲ ಅಂತ ಹೇಳಿ ಹೋಗಿ ಅನಾಥಾಶ್ರಮದಲ್ಲಿ ಹೋಗಿ ಸೇರಿದ್ದಾರೆ. ಇಡೀ ದೇಶಕ್ಕೆ ಒಂದಿನ ಅವರು ಚುನಾವಣೆ ಅಧಿಕಾರಿ, ಇವತ್ತು ಯಾರು ಮಾತಾಡ್ಸೋರಿಲ್ಲ ನಮ್ಮನ್ನಂತ ಹೇಳಿ ಒಬ್ಬ ಅನಾಥಾಶ್ರಮದಲ್ಲಿ ಹೋಗಿ ಸೇರ್ಕೊಂತಾರೆ. ಅಂದ್ರೆ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಎಲ್ಲಿವರೆಗೆ ಬೇರೆಯವರಿಗೆ ಪ್ರಯೋಜನಕಾರಿಯಾಗಿರ್ತೀವಿ, ಬೇರೆಯವರಿಗೆ ಸಹಾಯ ನಾವೆಲ್ಲ ಮಾಡಿ ಅಲ್ಲಿವರೆಗೆ ನಮ್ಮ ಬಗ್ಗೆ ಆಸಕ್ತಿ, ವಿಶೇಷವಾಗಿ ನಮ್ಮವರಿಗೆ, ಕುಟುಂಬ ಸದಸ್ಯರಿಗೆ ಯಾವದ್ವಿತ್ತೋ ಪಾರ್ಜನ ಸಕ್ತ ತಾವನ್ ನಿಜ ಪರಿವಾರದತ್ತ. ಇಲ್ಲಿವರೆಗೆ ಹಣ ಐಶ್ವರ್ಯ ಸಂಪಾದನೆ ಮಾಡ್ತೀರಿ, ಇಲ್ಲಿವರೆಗೆ ಸೇವೆ ಮಾಡ್ತೀರಿ, ಅಲ್ಲಿವರೆಗೆ ನಮ್ಮ ಬಗ್ಗೆ ಅಭಿಮಾನ ಪ್ರೇಮ, ಡ್ಯಾಡಿ ಅಂತಾರೆ, ಮಮ್ಮಿ ಅಂತಾರೆ, ಓ ಮಾವ, ನಮ್ಮ ದೊಡ್ಡಪ್ಪ, ನಮ್ಮ ಚಿಕ್ಕಪ್ಪ, ನಮ್ಮ ಅಳಿಯ, ಇನ್ನು ಅವನ ಮೇಲೆ ಇರ್ತಾರೆ ಸಿಂಹಾಸನ ಮೇಲೆ. ಅವರಿಂದ ಏನು ಪ್ರಯೋಜನ ಇಲ್ಲ ಅಂತಂದ್ರೆ ಅವನ ಬಗ್ಗೆ ತಿರುಗಿ ನೋಡೋರು ಕೂಡ ಇರಲ್ಲ. ಅಂದ್ರೆ ಈಗ ಇವರನ್ನೇ ಜೀವನ ಸರ್ವಸ್ವ, ಇವರೇ ನನಗೆ ಪ್ರಾಣ ಅಂತೇಳಿ ನಂಬ್ಕೊಂಡು ಅವ್ರಿಗಾಗೆ ಜೀವನ ಮಾಡ್ಬಿಡ್ತಾನೆ, ಅವ್ರಿಗಾಗೆ ದಾರಿ ಇರ್ತಾನೆ, ಹಣ ಸಂಪಾದನೆ ಮಾಡೋದ್ರಲ್ಲಿ, ಕುಟುಂಬದ ಸದಸ್ಯರಿಗಾಗಿ ಇದರಲ್ಲೇ ಜೀವನ ಆಗ್ತಾನೆ. ಕೊನೆಗೆ ಅವರೆಲ್ಲ ದೂರ ಆದಾಗ ತುಂಬಾ ದುಃಖಿ ಆಗ್ತಾನೆ ಮನುಷ್ಯ. ಈಗ ದುಃಖ ಯಾರಿಗೂ ಹೇಳ್ಕೊಳ್ಲಿಕ್ಕಾಗಲ್ಲ, ಒಳಗೊಳಗೇನೆ ಅವರು ಹಾಗೆ ನಲುಗುತ್ತಾ ಇರ್ತಾರೆ. ನಾನು ನೋಡಿದ್ದೀನಿ ಅಂತ ಅವ್ರು ತುಂಬಾ ಜನ ನೋಡಿದ್ದೀನಿ. ಯಾರಿಗಾಗಿ ಜೀವನವನ್ನ ದಾರಿ ಎಳೆದ್ರು ಅವ್ರು ಇವ್ರನ್ನ ಇವತ್ತು ಮಾತಾಡಿದ್ರು ಕೂಡ ಇಲ್ಲ. ಒಳಗೊಳಗೇನೆ ಹಾಗೆ ನಲ್ಗೋಗ್ತಿರ್ತಾರೆ. ಬೇರೆಯವ್ರಿಗೆ ಹೇಳ್ಕೊಳ್ಲಿಕ್ಕೆ ಸ್ವಾಭಿಮಾನ ಆಟ ಬರ್ತದೆ. ಈ ಸ್ವಾಭಿಮಾನ ಒಂದು, ನಾನು ಈ ತರ ಬೇರೆಯವ್ರಿಗೆ ಹೇಳ್ಕೊಂಡ್ಬಿಟ್ರೆ ನನ್ನನ್ನ ನಾಳೆ ಇನ್ನೂ ಕನಿಷ್ಠವಾಗಿ ನೋಡ್ತಾರೆ ಅಂತೇಳಿ ಒಳಗೊಳಗಡೆ ಒದ್ದಾಡ್ತಿದ್ರು. ಮೇಲೆ ಮಾತ್ರ ಎಲ್ಲ ಚೆನ್ನಾಗಿದೆ, ಏನ್ ತೊಂದ್ರೆ ಇಲ್ಲ, ಮಗ ಚೆನ್ನಾಗಿದ್ದಾನೆ, ಮಗಳು ಚೆನ್ನಾಗಿದ್ದಾನೆ, ನಮ್ಮ ಅಕ್ಕ ತುಂಬಾ ಚೆನ್ನಾಗಿ. ಆದ್ರೆ ಒಳಗಡೆ ಮಾತ್ರ ನಿಜವಾಗ್ಲೂ ಹಂಗಿಲ್ವೇ ಇಲ್ಲ. ಮೇಲೆ ಮಾತ್ರ ಹಾಗೆ ಹೇಳ್ಕೊಳ್ಳೋದು. ಯಾಕೆಂದ್ರೆ ಸ್ವಾಭಿಮಾನ. ಹಾಗಾಗಿ ಇದನ್ನೆಲ್ಲ ಹೇಳ್ತಿದ್ದಾರೆ. ಅಂದ್ರೆ
ಇದರ ಅರ್ಥ ಏನಪ್ಪ ಅಂದ್ರೆ ಯಾರನ್ನು ಪ್ರೀತಿಸಬೇಡ ಮನೆಯವ್ರನ್ನ ಇದನ್ನ ಅಂತ ಅರ್ಥ ಅಲ್ಲ. ಯಥಾರ್ಥ ಸತ್ಯವನ್ನು ತಿಳ್ಕೊಪ್ಪ ಅಂತ ನಿಮ್ಮ ಎಚ್ಚರಿಕೆ ಮಾಡ್ತಿದ್ದಾರೆ ಅಷ್ಟೇನೆ. ಆಚಾರ್ಯರು ನಮ್ಮನ್ನ ಎಚ್ಚರಿಸ್ತಾ ಇದ್ದಾರೆ. ಹಾಗಾಗಿ ಸತ್ಯದ ಬಗ್ಗೆ, ಜ್ಞಾನದ ಬಗ್ಗೆ, ಅದಕ್ಕೆ ಕೂಡ ಅದರ ಆಶ್ರಯ ಪಡ್ಕೊಂಡು ಜೀವನ ಮಾಡು. ಕೇವಲ ಧನ, ಐಶ್ವರ್ಯ, ಕುಟುಂಬ ಸದಸ್ಯರು ಅವರನ್ನೇ ಜೀವನ ಸರ್ವಸ್ವ ತಿಳ್ಕೊಬೇಡ. ಅಂದ್ರೆ ಇವತ್ತು ಸುಖ ಆನಂದ ಚೆನ್ನಾಗಿದೆ. ನಾನು ತುಂಬಾ ಜನ ನೋಡಿದ್ದೀನಿ ಅವ್ರನ್ನ. ಅವರು ಹೇಳ್ತಾರಪ್ಪ ಅಂದ್ರೆ ಕೆಲವ್ರು ನೋಡ್ತೀವಿ, ನೋಡಿ ನಮ್ಮ ಆಸ್ತಿ ನೋಡಿ, ಅದೆಷ್ಟಿದೆ ಇದೆಷ್ಟಿದೆ, ನಮ್ಮ ಮನೆಯಲ್ಲಿ ನಾವು ಕೇಳಿದ್ರೆ ಅವ್ರು ಹೇಳ್ತಿರ್ತಾರೆ ಕೆಲವರು, ಸ್ವಾಮಿ ನಮ್ಮ ಮಕ್ಕಳೆಲ್ಲ IAS ಸ್ವಾಮಿ, ಒಳ್ಳೆ ಪೋಸ್ಟಲ್ಲಿ ಇದ್ದಾರೆ, ಒಳ್ಳೆ ಮನೆಯಿಂದ ನಾವು ಮದುವೆ ಮಾಡ್ಕೊಂಡಿದ್ವಿ, ಅವ್ರು ಕೋಟ್ಯಾಧೀಶರು. ಏನೀಗ ಅಂತ, ಒಳ್ಳೇದೆ, ಕೋಟ್ಯಾಧೀಶರ ಮನೆಯಿಂದ ಮದುವೆ ಮಾಡ್ಕೊಂಡಿದ್ದೆ, ಒಳ್ಳೇದೆ. ನಿಮ್ಮ ಮನೆಗೂ ಒಳ್ಳೆ ಉದ್ಯೋಗ ಸಿಕ್ಕಿದೆ, ಒಳ್ಳೆ ಇದೆ. ಆನ್ಸರ್ ಏನು ಅಂತ, ಸ್ವಾಮಿ ಕೋಟಿಗಟ್ಟಲೆ ನಮ್ಗೆ ಹಣ ಐಶ್ವರ್ಯ ಇದೆ, ಸರಿ ಒಳ್ಳೇದೆ. ಅವ್ರಿಗೆ ವಯಸ್ಸು ಎಷ್ಟು ಗೊತ್ತೇ? 70-80 ವರ್ಷ ಆಗಿರುತ್ತೆ. ಇನ್ನೂ ಜೀವನ ಅಂತಂದ್ರೆ ಏನು ಗೊತ್ತೇ ಇಲ್ಲ ಅಂತಂದ್ರೆ ಇನ್ ಯಾವಾಗ ಗೊತ್ತಾಗ್ಬೋದು? ಹೌದು, ಒಳ್ಳೇದು. ಹೀಗೆ 70-80 ವರ್ಷ ಆದ್ರೂ ಕೂಡ ನನಗೆ ಅನಿಸ್ತದೆ, ಓಹೋ ಜೀವನದಲ್ಲಿ ಏನ್ ಗೊತ್ತಿದೆ ಅವರಿಗೆ, ಅದೇ ಸರ್ವಸ್ವ ಅಂತ ಹೇಳಿ. ಹಾಗೆ ಜೀವನ ಹೋಗ್ತಿರ್ತದೆ, ಒಂದಿನ ಗೊತ್ತಾಗುತ್ತೆ. ಆದ್ರೆ ಅವಾಗ ಏನ್ ಮಾಡ್ಲಿಕ್ಕಾಗಲ್ಲ, ಏನು ಮಾಡ್ಲಿಕ್ಕಾಗಲ್ಲ. ಒಳಗೊಳಗನೆ ಅಳ್ತಿರ್ತಾರೆ ಅಷ್ಟೇ, ಯಾರಿಗೂ ಹೇಳ್ಕೊಳ್ಲಿಕ್ಕಾಗದೇನ. ಇವತ್ತರ ಶುರುವಾಗಿ BP ಶುರುವಾಗಿ ಹಾರ್ಟ್ ಅಟ್ಯಾಕ್ ಬಂದು ಇವೆಲ್ಲ ಅದೇ ಕಾರಣ. ಇದೆಲ್ಲಕ್ಕೂ ಸುಮಾರು ನೋಡಿ, ಈಗೆಲ್ಲ BP ಶುಗರ್ ಅಂತಿದೆಲ್ಲ, ಈಗೆಲ್ಲ ಒತ್ತಡಗಳೇ ಕಾರಣ. ಆಶೆ ಪಾಶೆಗಳು ಈ ಎಲ್ಲ BP ಬರ್ಲಿಕ್ಕೆ, ಶುಗರ್ ಬರ್ಲಿಕ್ಕೆ ಡಾಕ್ಟರ್ ಹೇಳ್ತಾರೆ, ಯಾವುದು ಹೆಚ್ಚಾಗಿ ಚಿಂತನೆ ಮಾಡಬೇಡಿ, ಯಾವ್ದು ಯೋಚನೆ ಮಾಡಬೇಡಿ, ಟೆನ್ಷನ್ ತಗೋಬೇಡಿ. ಟೆನ್ಷನ್ ಕಾರಣ ಏನು ಗೊತ್ತೇ? ಕಾಮನೆಗೆ ಟೆನ್ಷನ್ ಕಾರಣ, ಇನ್ನೇನಲ್ಲ, ಕಾಮನೆಗಳೇ. ಅಥವಾ ಭವಿಷ್ಯತ್ತಲ್ಲಿ ಏನೇನೋ ಮಾಡ್ಬಿಡ್ಬೇಕು, ಅದಿಲ್ವಲ್ಲ ಇದಿಲ್ವಲ್ಲ, ಈಗ ಟೆನ್ಷನ್ ಕಾರಣ. ನೋಡಿ, ಎಲ್ಲಕ್ಕೂ ಕೂಡ ಪರಮಾತ್ಮ ನಮ್ಗೆ ಇಷ್ಟೆಲ್ಲ ಭಜಗೋವಿಂದ ಸ್ತೋತ್ರ ಆಗಿರ್ಬೋದು, ಭಗವದ್ಗೀತೆ, ಇವೆಲ್ಲದರಲ್ಲೂ ಎಲ್ಲ ಆಧುನಿಕ ಸಮಾಜಕ್ಕೆ ಏನ್ ಬೇಕು ಎಲ್ಲವನ್ನ ಮೊದಲೇ ಇಟ್ಟಿದ್ದಾರೆ. ಅದನ್ನ ನಾವು ಉಪಯೋಗಿಸ್ಕೊಳ್ಬೇಕಂತ. ಈಗ ಟೆನ್ಷನ್ ಏನ್ ಮಾಡ್ಬಿಡ್ಬೇಕು? ಈಗ ಟೆನ್ಷನ್ ಹೋಗ್ಬೇಕಾದ್ರೆ ಸಿನಿಮಾ ನೋಡು, ಒಳ್ಳೆ ವ್ಯಾಯಾಮ ಮಾಡು, ಪ್ರಾಣಾಯಾಮ ಮಾಡು, ಒಳ್ಳೇದೆ. ಈಗ ಒಂದು ಸಮಸ್ಯೆಯನ್ನ ಮೇಲಿಂದ ಮೇಲೆ ಪರಿಹಾರ ಮಾಡೋದು ಬೇರೆ, ಸಮೂಲವಾಗಿ ಪರಿಹಾರ ಮಾಡೋದು ಬೇರೆ. ಸಮೂಲವಾಗಿ ತೆಗೆಯೋದು ಹೇಗಪ್ಪ? ನಾವು ಹೇಳ್ಕೊಂಡ್ವಿ, ಒಂದು ಮುಳ್ಳಿನ ಗಿಡ ಇದೆ, ಅದನ್ನು ಸಮೂಲವಾಗಿ ತೆಗಿಬೇಕಂದ್ರೆ ಬೇರೆ ಸಹಿತ ತೆಗೆಯೋದು ಸಮೂಲವಾಗಿ ತೆಗೆಯೋದು. ಮೇಲೆ ರಂಬೆ ಕೊಂಬೆ ಕತ್ತರಿಸ್ತೀವಿ. ಈ ರಂಬೆ ಕೊಂಬೆ ಕತ್ತರಿಸುವ ವಿಧಾನ ಗೊತ್ತಾ? ನೀನು ಸ್ವಲ್ಪ ಮನುಷ್ಯ ಅಂತ ಆಗಿರು, ಎಷ್ಟೊತ್ತು? ಅರ್ಧ ಗಂಟೆ. ಒಂದು ಸಿನಿಮಾ ನೋಡು, ಒಂದು ವ್ಯಾಯಾಮ ಮಾಡ್ಬಿಡು, ಪ್ರಾಣಾಯಾಮ ಮಾಡು, ಆಯ್ತು ಸ್ವಲ್ಪ ಹೊತ್ತು. ಆಮೇಲೆ ಮತ್ತೆ ಯಥಾಕಾರ ಬಂದು ಮತ್ತೆ ಪೀಡಕ್ ಮಾಡ್ತಾವು. ಪ್ರಪಂಚದ ಯಥಾರ್ಥ ಸ್ಥಿತಿ ತಿಳ್ಕೊಂಡಾಗ್ಲೇನೆ ಅವುಗಳಿಂದ ಮುಕ್ತಿಯನ್ನ ಪಡಿಬೋದಷ್ಟು. ಬಿಟ್ರೆ ಮೇಲಿನ ಪರಿಹಾರಗಳು ಸ್ವಲ್ಪ ಹೊತ್ತು ಮಾತ್ರ ಇರ್ತಾವೆ. ಆಮೇಲೆ ಮತ್ತೆ ಶುರು. ಒಂದು ಕೋತಿ ಇದೆ, ಒಂದು ಕೋತಿಗೆ ನೀವು, ಕೋತಿ ಅಂತಂದ್ರೆ ಚಂಚಲ ಅದು. ಈಗ ಅದಕ್ಕೆ ಒಂದು ಮತ್ತೆ ಇಂಜೆಕ್ಷನ್ ಕೊಟ್ಬಿಡ್ತೇವೆ ನಾವು, ಸ್ವಲ್ಪ ಸುಮ್ಮನೆ ಇರ್ತದೆ ಒಂದು ಅರ್ಧ ಗಂಟೆ. ಮತ್ತೆ ಅದಕ್ಕೆ ಪ್ರಜ್ಞೆ ಬಂತಂದ್ರೆ ಮತ್ತೆ ಶುರು. ಇನ್ನು ಇದಕ್ಕಿತ್ತು ಅದನ್ನೇ ಹರಿದು ಇದನ್ನೇ ಹರಿದು ಅದನ್ನ ಕಡ್ದು ಸುಮ್ಮನೆ ಇರ್ತದೆ. ಹಾಗೇನೆ ಈ ಮೇಲೆ ಪರಿಹಾರ ಎಲ್ಲ ಹೀಗೇನೆ. ಅದಕ್ಕೆ ಶಾಶ್ವತವಾದ ಪರಿಹಾರ ಏನು ಗೊತ್ತೇ? ಜ್ಞಾನ ಒಂದೇ ಶಾಶ್ವತ ಪರಿಹಾರ. ಅದಕ್ಕಾಗಿ ಆ ಜ್ಞಾನಕ್ಕೆ ಹೋಗ್ಬೇಕಾದ್ರೆ ಅದು ಕ್ರಮವಾಗಿ ಹೋಗ್ಬೇಕಾಗುತ್ತದೆ. ನೋಡಿ, ಈಗ ನೋಡಿ, ಒಂದು ಬಟ್ಟೆ ಮುಳ್ಳಿನ ಮೇಲೆ ಬಿದ್ದಿದೆ. ನಮ್ಮ ಬಟ್ಟೆ ನಾವು ಹೋಗ್ತಿದ್ವಿ, ಒಂದು ಮುಳ್ಳಿನ ಮೇಲೆ ಕಂಡ್ಕೊಂಡು ಏನ್ ಮಾಡ್ಬೇಕು? ಒಂದೊಂದು ಮುಳ್ಳೆ ಬಿಡಿಸ್ಕೋಬೇಕು. ಅದು ಬಿಟ್ಟು ನೀವು ಏಕ್ದಮ್ ಬಟ್ಟೆ ಎಳ್ದು ಬಿಟ್ರೆ ಹರಿದೋಗ್ಬಿಡ್ತದೆ. ಹಾಗೆ ಒಂದೊಂದನ್ನು ಬಿಡಿಸ್ಕೋಬೇಕು. ಹಾಗೆ ಜೀವನದಲ್ಲಿ ಎಲ್ಲೆಲ್ಲಿ ಮಮಕಾರ ಇದೆ, ಎಲ್ಲೆಲ್ಲಿ ಸತ್ಯದ ಭಾವನೆ ಇದೆ, ಎಲ್ಲೆಲ್ಲಿ ಇದೇ ನನ್ನ ಜೀವನ ಸರ್ವಸ್ವ ಅಂತ ನಾವು ಅಂದ್ಕೊಂಡಿದ್ವಿ. ಅದರಿಂದ ಒಂದೊಂದನ್ನೇ ಬಿಡಿಸ್ಕೊಂಡಾಗ್ಲೇನೆ ಪರಮಾತ್ಮ ಪ್ರಯಾಣ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನ ಹೇಳ್ತೀವಿ. ಹಾಗೆ ಯಾವದ್ವಿತ್ತೋಪಾರ್ಜನ ಸಕ್ತಃ ತಾವನ್ ನಿಜ ಪರಿವಾರೋ ರಕ್ತಃ ಪಶ್ಚಾಜ್ಜೀವತಿ ಜರ್ಜರ ದೇಹೆ ವಾರ್ತಾಂ ಕೋಪಿ ನ ಪೃಚ್ಛತೆ. ಇಲ್ಲಿವರೆಗೆ ಐಶ್ವರ್ಯ ಹಣ ಸಂಪಾದನೆ ಮಾಡ್ತೀವಿ, ಸೇವೆ ಮಾಡ್ತೀವಿ, ಎಲ್ಲಿವರೆಗೆ ನಮ್ಮ ಪರಿವಾರ ಎಲ್ಲ ತುಂಬಾ ಖುಷಿ. ಆಮೇಲೆ ವಯಸ್ಸಾಯ್ತು, ಈಗ ನಮ್ಮ ತಟ್ಟೆಯನ್ನ ನಾವು ಕನಿಷ್ಠ ಕೆಳ ಕೂತ್ಕೊಂಡು ಊಟ ಮಾಡ್ಲಿಕ್ಕಾಗಲ್ಲ.
ಮಲಗಿದ್ರೆ ನಿದ್ದೆ ಬರಲ್ಲ, ಊಟ ಮಾಡಿದ್ರೆ ಜೀರ್ಣ ಆಗಲ್ಲ. ನಮ್ಮ ಸೇವೆ ನಮ್ಮ ಕೆಲಸ ನಾವು ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ, ಇನ್ನು ಬೇರೆಯವ್ರ ಸೇವೆ ಏನ್ ಮಾಡ್ತೀವಿ? ಅಂತ ಸಮಯದಲ್ಲಿ ವಾರ್ತಾಂ ಕೋಪಿನ ಪೃಚ್ಛತಿಕೆ ಹೇ, ಮನೆಯಲ್ಲಿ ನಿನ್ನ ಯೋಗಕ್ಷೇಮ ಕೇಳ್ತಕ್ಕಂಥದ್ದು. ವಾರ್ತಾಂ ಕೋಪಿನ ಅಂದ್ರೆ ನಿನ್ನ ಯೋಗಕ್ಷೇಮ ಯಾರು ಹೆಚ್ಚಾಗಿ ಇಳಿಸ್ಕೊಳ್ಳಲ್ಲ. ಯಾಕೆಂದ್ರೆ ಈಗ ಮೊದಲೆಲ್ಲ ಎಲ್ರಿಗೂ ಉಪಯೋಗ, ಸೇವೆ ಮಾಡ್ತಿದ್ದೆ, ಹಣ ಸಂಪಾದನೆ ಮಾಡ್ತಿದ್ದೆ. ಈಗ ಯಾವ ಶಕ್ತಿ ನಿನ್ನಲ್ಲಿ ಇಲ್ವಲ್ಲ, ಈಗ ನಿಮ್ಗೆ ಹೆಚ್ಚು ಬೆಲೆ ಇಲ್ಲ ಈಗ. ಹಾಗಾಗಿ ಅಂತ ಸಂದರ್ಭ ಬಂದಾಗ ಮನುಷ್ಯ ಒಳಗೊಳಗೆ ನೊಂದ್ಕೊಳ್ತಾನೆ. ನೋಡಿ, ನನ್ನ ಮಕ್ಕಳಿಗೆ ಅಷ್ಟು ಮಾಡಿದೆ, ಇಷ್ಟು ಮಾಡಿದೆ, ಮಗಳಿಗೆ ಇಷ್ಟು ಮಾಡಿದೆ, ಅಷ್ಟು ಮಾಡಿದೆ, ಬಂಧುಗಳು ಮಾಡಿದೆ, ಸ್ನೇಹಿತರು ಮಾಡಿದೆ, ಇವತ್ತು ನನ್ನನ್ನು ಯಾರು ಎಲ್ಲಿದ್ದಾರೆ ಅಂತ ಮಾತಾಡಿಸ್ಕೊಳ್ಳಿಲ್ಲ ಅಂತ ದುಃಖ ತುಂಬಾ ಮನುಷ್ಯನ ಬಾಳಿಸ್ತದೆ. ಹಾಗಾಗಿ ಮೊದಲೇ ಬುದ್ಧಿವಂತನಾದವನು ಜಾಗೃತನಾಗಬೇಕು. ಹಾಗೆ ಏನ್ ಮಾಡ್ಬೇಕು? ಭಜಗೋವಿಂದಂ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ದುಃಖೃನ್ ಕರಣೆ ನಹಿ ನಹಿ ರಕ್ಷತಿ. ಈ ಮಾತನ್ನ ಶಂಕರಾಚಾರ್ಯ ಹೇಳ್ತಾರೆ, ಮತ್ತೆ ನಾನು ಹೇಳ್ತೇನೆ ತಿಳ್ಕೊಬೇಕು. ಈ ಮಾತು ಹೇಳಿದ್ದಾರು ಶಂಕರಾಚಾರ್ಯರು. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಯಾವತ್ ಪವನೋ ನಿವಸತಿ ದೇಹೇ, ಯಾವತ್ ಪವನೋ ನಿವಸತಿ ದೇಹೇ, ಯಾವತ್ ಪವನೋ ನಿವಸತಿ ದೇಹೇ, ತಾವತ್ ಪೃಚ್ಛತಿ ಕುಶಲಂ ದೇಹೇ, ತಾವತ್ ಪೃಚ್ಛತಿ ಕುಶಲಂ ದೇಹೇ, ತಾವತ್ ಪೃಚ್ಛತಿ ಕುಶಲಂ ದೇಹೇ. ಯಾವತ್ ಪವನೋ ನಿವಸತಿ ದೇಹೇ, ತಾವತ್ ಪೃಚ್ಛತಿ ಕುಶಲಂ ದೇಹೇ. ಯಾವತ್ ಪವನೋ ನಿವಸತಿ ದೇಹೇ, ತಾವತ್ ಪೃಚ್ಛತಿ ಕುಶಲಂ ದೇಹೇ. ಯಾವತ್ ಪವನೋ ನಿವಸತಿ ದೇಹೇ, ತಾವತ್ ಪೃಚ್ಛತಿ ಕುಶಲಂ ದೇಹೇ. ಗತವತಿ ವಾಯೋ ದೇಹಾಪಾಯೇ, ಗತವತಿ ವಾಯೋ ದೇಹಾಪಾಯೇ, ಗತವತಿ ವಾಯೋ ದೇಹಾಪಾಯೇ. ಭಾರ್ಯಾ ಬಿಭ್ಯತಿ ತಸ್ಮಿನ್ ಕಾಯೇ, ಭಾರ್ಯಾ ಬಿಭ್ಯತಿ ತಸ್ಮಿನ್ ಕಾಯೇ, ಭಾರ್ಯಾ ಬಿಭ್ಯತಿ ತಸ್ಮಿನ್ ಕಾಯೇ. ಗತವತಿ ವಾಯೋ ದೇಹಾಪಾಯೇ, ಭಾರ್ಯಾ ಬಿಭ್ಯತಿ ತಸ್ಮಿನ್ ಕಾಯೇ. ಗತವತಿ ವಾಯೋ ದೇಹಾಪಾಯೇ, ಭಾರ್ಯಾ ಬಿಭ್ಯತಿ ತಸ್ಮಿನ್ ಕಾಯೇ. ಗತವತಿ ವಾಯೋ ದೇಹಾಪಾಯೇ, ಭಾರ್ಯಾ ಬಿಭ್ಯತಿ ತಸ್ಮಿನ್ ಕಾಯೇ. ಯಾವತ್ ಪವನೋ ನಿವಸತಿ ದೇಹೇ, ತಾವತ್ ಪೃಚ್ಛತಿ ಕುಶಲಂ ದೇಹೇ. ಗತವತಿ ವಾಯೋ ದೇಹಾಪಾಯೇ, ಭಾರ್ಯಾ ಬಿಭ್ಯತಿ ತಸ್ಮಿನ್ ಕಾಯೇ. ಯಾವತ್ ಪವನೋ ನಿವಸತಿ ದೇಹೇ, ತಾವತ್ ಪೃಚ್ಛತಿ ಕುಶಲಂ ದೇಹೇ. ಗತವತಿ ವಾಯೋ ದೇಹಾಪಾಯೇ, ಭಾರ್ಯಾ ಬಿಭ್ಯತಿ ತಸ್ಮಿನ್ ಕಾಯೇ. ಯಾವತ್ ಪವನೋ ನಿವಸತಿ ದೇಹೇ, ತಾವತ್ ಪೃಚ್ಛತಿ ಕುಶಲಂ ದೇಹೇ. ಗತವತಿ ವಾಯೋ ದೇಹಾಪಾಯೇ, ಭಾರ್ಯಾ ಬಿಭ್ಯತಿ ತಸ್ಮಿನ್ ಕಾಯೇ. ಸ್ವಾಮೀಜಿ ಭಜ ಗೋವಿಂದಂ ಭಜ ಗೋವಿಂದಂ, ಗೋವಿಂದಂ ಭಜ ಮೂಢಮತೆ. ಭಜ ಗೋವಿಂದಂ ಭಜ ಗೋವಿಂದಂ, ಗೋವಿಂದಂ ಭಜ ಮೂಢಮತೆ. ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ
ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ದುಃಖೃಂಕರಣೆ ನಹಿ ನಹಿ ರಕ್ಷತಿ ದುಃಖೃಂಕರಣೆ. ಯಾವತ್ ಅವನು ನಿವಸತಿ ದೇಹೆ ತಾವತ್ ಪೃಚ್ಛತಿ ಕುಶಲಂ ಗೇಹೆ ಗತವತಿ ವಾಯೋ ದೇಹಾಪಾಯೇ ಭಾರ್ಯಾ ಬಿಭ್ಯತಿ ತಸ್ಮಿನ್ ಕಾಯೇ. ಯಾವತ್ ಪವನಃ ನಿವಸತಿ ತಾವತ್ ಗೇಹೆ ಕುಶಲಂ ಪೃಚ್ಛತಿ ವಾಯೋ ಗತವತಿ ದೇಹಾಪಾಯೇ. ಸ್ವಾಮೀಜಿ ಅಲ್ವಾ? ಅಷ್ಟು ಕ್ಲಾರಿಟಿ ಇಲ್ಲ ಸ್ವಾಮೀಜಿ. ಈಗ 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 ಸ್ವಲ್ಪ ಪರವಾಗಿಲ್ಲ ಸ್ವಾಮೀಜಿ. ಹಂಗೆ ಹಂಗೆ ಈಗ ಸರಿ ಸ್ವಾಮಿ, ಸರಿ. ಹಾಗೆ ಒಂದು ಸರಿ. ಹಾ, ಯಾವತ್ತು ಎಲ್ಲಿಯವರೆಗೆ ಪವನಃ ದೇಹೇ ನಿವಸತಿ, ಇಲ್ಲಿಯವರೆಗೆ ಪವನ ಅಂದ್ರೆ ವಾಯು, ಗಾಳಿ ದೇಹದಲ್ಲಿ ನಿವಾಸ ಮಾಡ್ತದೋ, ತಾವತ್ತು ಗೇಹೆ ಅಲ್ಲಿವರೆಗೆ ಮನೆಯಲ್ಲಿ ಕುಶಲಂ ಪೃಚ್ಛತಿ, ನಿಮ್ಮನ್ನೆಲ್ಲರೂ ಕೇಳ್ತಾರೆ ಚೆನ್ನಾಗಿದ್ದೀರಾ ಕೇಳ್ತಾರೆ. ಇವರಿಗೆ ಎಲ್ಲಿವರೆಗೂ ಇರೋದಿಲ್ಲ ಕೇಳ್ತಾರೆ. ವಾಯು ಗರ್ಭವತಿ ದೇಹಾಪಾಯೇ, ಯಾವ ವಾಯು ಗಾಳಿ ಸಂಚಾರ ನಿಂತೋದ್ರೆ ಹೊರಟೋಗ್ಬಿಟ್ರೆ ದೇಹಾಪಾಯೇ, ಈ ದೇಹವನ್ನು ನೋಡಿ ನಮ್ಮ ಮನೆಯಲ್ಲಿ ಕೂಡ ತಸ್ಮಿನ್ ಕಾಯೇ ಬಿಭ್ಯತಿ, ಆ ಶರೀರ ನೋಡಿ ಭಯಪಡ್ತಾರಂತೆ. ಈಗ ನೋಡಿ, ಎಲ್ಲಿವರೆಗೆ ಶರೀರ ಇರ್ತದೋ ಅಲ್ಲಿವರೆಗೆ ಎಲ್ಲ ಕುಶಲ ಕೇಳಿ ಚೆನ್ನಾಗಿದ್ದೀರಾ ಏನ್ ಮಾಡ್ತಿದ್ದೀರಿ ಏನ್ ಕತೆ ಎಲ್ಲ ಮಾತಾಡ್ತಾರೆ. ಆ ಗಾಳಿ ಹೊರಟೋಗ್ಬಿಟ್ರೆ ನಮ್ಮ ಮನೆಯವರೇ ನಮ್ಮನ್ನು ನೋಡಿ ಭಯಪಡ್ತಾರಂತೆ. ನೋಡಿ ಬೇಗ ಮುಗಿಸ್ಬಿಡ್ಬೇಕಪ್ಪ, ಟೈಮ್ ಆಗಿದೆ ಇನ್ನು, ಅಯ್ಯೋ ಅವ್ರು ಬಂದಿಲ್ಲ, ಬರ್ಲಿ ಬಿಡಪ್ಪ ಲೇಟ್ ಆಗುತ್ತೆ ಅವ್ರಿಗೆ ಕಾಯೋದು ಬೇಡ. ನೋಡಿ, ಇಲ್ಲಿವರೆಗೆ ನಾವು ಅದನ್ನ ನಮ್ಮವರು ಅದನ್ನ ತಿಳ್ಕೊಂಡಿದ್ದು, ಈಗ ಅವರೇ ನೋಡಿ ಭಯಪಡ್ಲಿಕ್ಕೆ ಶುರು ಮಾಡ್ತಾರಂತೆ. ಇದನ್ನ ಸಾಗಿಸ್ಬೇಕು, ಬೇಡ ಟೈಮ್ ಆಗುತ್ತೆ ಇನ್ನು ಅಂತ ಹೇಳಿ ಭಯಪಡ್ತಾರೆ. ಈಗ ಅವ್ರ ಜೊತೆ ನಾವ್ ಯಾವಾಗಲೂ ಇದ್ದೀವಿ ಜೀವನ ಪರ್ಯಂತ ಅಂತ ಅಂದ್ಕೊಂಡು, ಉಸಿರು ನಿಂತ ಮೇಲೆ ಒಂದು ರಾತ್ರಿ ಕೈಲಿಕ್ಕೆ ಅದನ್ನ ಹೇಳ್ತಾರೆ. ಯಾವತ್ತು ನಿವಸತೆ ವಿದ್ಯತೆ. ಮತ್ತೆ ಕ್ಲಾರಿಟಿ ಸ್ವಾಮೀಜಿ, ಹಂಗೆ ಕಟ್ ಮಾಡ್ತೀನಿ ಹಂಗೇರಿ. ನಲ್ಲಿ ಇರಿಸಿ. ಈಗ ಕೆಲವೊಂದು ಕಡೆ ನಾವು ನೋಡಿ, ಯಾಕೆ ಹೇಳ್ತೀನಿ ಈ ವಿಷಯ ಅಂತಂದ್ರೆ, ಒಂದ್ ಕಡೆ ನಾನು ಧಾರವಾಡಕ್ಕೆ ಹೋಗ್ತಿದ್ದೆ. ಅವಾಗ ಅಲ್ಲಿ ಯಾರೋ ಅಂತ ಇದ್ರು, ಹೆಚ್ಚಾಗಿ ಲಿಂಗಾಯತಲ್ವಾ ನೋಡಿ,
ಶಾಸ್ತ್ರ ಎಲ್ಲವನ್ನು ಕೂಡ ಸಂಸ್ಕೃತದಲ್ಲೇ ಬರೆದಿದ್ದಾರೆ. ಯಾಕೆ ಅಂದ್ರೆ ಕೆಲವೊಬ್ಬರು ಬ್ರಾಹ್ಮಣರು ಪಂಡಿತರು ಯಾರಿಗೂ ಅರ್ಥ ಆಗಲಿಲ್ಲ ಇರಲಿ, ನಾವು ಮಾತ್ರ ಆ ವಿದ್ಯೆ ಸ್ವಂತ ಆಗಲಿ ಅಂತ ಹೇಳಿ ಸಂಸ್ಕೃತದಲ್ಲೇ ಎಲ್ಲರೂ ಮೋಸ ಮಾಡಿದ್ದಾರೆ. ಹಾಗೆ ಈಗ ಬರೀತಾ ಇದ್ದಾರೆ ಅವರೆಲ್ಲ. ಯಾಕೆ ಅಂದ್ರೆ ಅವರಿಗೆ ಬೇಕಾಗಿತ್ತು ನೋಡಿ. ಅಂದ್ರೆ ಅಜ್ಞಾನ ಏನಾಗಿರ್ತದೆ, ಇನ್ನೊಂದೇ ಆವತ್ತಿನ ಭಾಷೆ ಅದು ಏನಾಯ್ತು, ಸಂಸ್ಕೃತ ಆವತ್ತಿನ ಭಾಷೆ ಆಗಿತ್ತು. ಸುಮಾರು 1000-2000 ವರ್ಷಗಳ ಹಿಂದೆ ಇಡೀ ಭಾರತ ದೇಶ ಅಲ್ಲ, ಸಂಸ್ಕೃತನೇ ಆವತ್ತಿನ ಆಗಿತ್ತು. ಆವತ್ತಿನ ಭಾಷೆ ಬರೆದಿದ್ದಾರೆ. ಈಗ ಬುದ್ಧನ ಉಪದೇಶಗಳೆಲ್ಲ ಪಾಳಿ ಭಾಷೆ ಇದ್ದಾರೆ, ಅಂದ್ರೆ ಅವತ್ತಿನ ಆಡು ಭಾಷೆ ಪಾಳಿ ಭಾಷೆ ಆಗಿತ್ತು. ಈಗ ಬುದ್ಧನ ವಿಷಯ ಎಲ್ಲ ಕೂಡ ಪಾಳಿ ಭಾಷೆಯಲ್ಲಿ ಬರೆದಿದ್ದಾರೆ, ನಮ್ಗೆಲ್ಲ ಮೋಸ ಮಾಡಿದ್ರು. ಕನ್ನಡದಲ್ಲಿ ಯಾಕೆ ಬರೀ, ಅಯ್ಯೋ ಅವ್ರ ಭಾಷೆ ಪಾಳಿ ಭಾಷೆ ಆಗಿತ್ತು, ಪಾಳಿ ಭಾಷೆ. ಹಾಗೇನೆ ಇಲ್ಲಿ ಯಾಕೆ ಹೇಳ್ತೀನಿ ಅಲ್ಲ ಅಂತಂದ್ರೆ ಅದಕ್ಕೂ ಇದಕ್ಕೆ ಸಂಬಂಧ ನೀವು ಕೇಳ್ಬೋದು. ನಾನು ಅದಕ್ಕೂ ಭಾಷೆಗೂ ಇದಕ್ಕೆ ಸಂಬಂಧ ಏನಂತ ಸಂಬಂಧ ತಗೊಂಡ್ಬರ್ತೀನಿ. ಹಾಗೆ ಇವ್ರು ಗೊತ್ತಿಲ್ಲ, ಬಹುಶಃ ನಾವು ಇವತ್ತು ಕನ್ನಡದಲ್ಲಿ ನಮ್ಮ ಭಾಷೆ ಇದೆ ತಿಳ್ಕೊಂಡು, ಕನ್ನಡದಲ್ಲಿ ನಮ್ಮ ಅಂತ ಇದ್ದಾವೆ ಎಲ್ಲ ಇದೆ, ಕನ್ನಡ ಬಹುಶಃ ಇನ್ನೊಂದು 50-100 ವರ್ಷ ಆದ್ಮೇಲೆ ಕನ್ನಡ ಕೂಡ ಎಲ್ಲಂಗೆ ಆಗುತ್ತೆ ಅನ್ನೋ ಗೊತ್ತಿಲ್ಲ. ಆ ಹೊತ್ತಿಗೆ ಸ್ಪಷ್ಟವಾಗಿ ಕೇಳಿಸ್ತಾ ಇದೆಯಾ? 95%, 5% ಸರಿಯಾಗಿ ಇಲ್ಲ ಸ್ವಾಮೀಜಿ. ಇದೆಯಾ? ಈಗ ಕೇಳ್ತಾ ಇದೆ ಇಲ್ಲ ಸರ್, ಕಟ್ ಮಾಡ್ಲಾ? ಐದು ಚೆನ್ನಾಗಿ ಕೇಳ್ತಾರೆ ಸ್ವಾಮೀಜಿ. ಹಾಗೆ ಬಹುಶಃ 100 ವರ್ಷ ಇನ್ನು ಮುಂದೆ, 100 ವರ್ಷ 2123ಕ್ಕೆ ಬಹುಶಃ ಕನ್ನಡ ಇರುತ್ತೋ ಇಲ್ವೋ ಯಾರಿಗೂ ಗೊತ್ತಿಲ್ಲ. ಆವಾಗ ಅಂದ್ಕೊಂತಾರೆ ಏನಂತ ಅಂದ್ಕೋತಾರೆ ನೋಡಿ, ಬಡ್ಡಿ ಮಕ್ಕಳೆಲ್ಲ ಕನ್ನಡದಲ್ಲಿ ಬರ್ದೋದ್ರು, ಇಂಗ್ಲೀಷಲ್ಲಿ ಬರ್ದೋಗಿದ್ರೆ ಹೆಂಗಿರ್ತಾ ಇತ್ತು ಇವಾಗ? ನಾವೆಲ್ಲ ಓದ್ಕೊಂತ ಇದ್ವಾ? ಅವರು ಸ್ವಾರ್ಥಿಗಳಾಗಿ ಅದೆಲ್ಲ ಕನ್ನಡದಲ್ಲೇ ಬರ್ಬಿಟ್ಟು ಹೋಗಿದ್ದಾರೆ, ಇಂಗ್ಲೀಷಲ್ಲಿ ಬರ್ದೋಗಿಟ್ಟಿದ್ರೆ ನಮಗೂ ಉಪಯೋಗ ಆಗ್ತಿತ್ತಲ್ಲ ಅಂತ ಅಂದ್ಕೊಂಡ್ರೆ ಯಾರ ಅಜ್ಞಾನ ಇದು? ನಮ್ಮದೇ ಅಜ್ಞಾನ ಮೊದಲು. ಹಾಗೆ ಆಗಿನ ದೇಶ, ಆಗಿನ ಕಾಲ, ಆಗಿನ ಪರಿಸ್ಥಿತಿಗೆ ಅನುಸಾರವಾಗಿ ಕೆಲವೊಂದು ವಿಷಯಗಳನ್ನ ಹೇಳ್ತಾರೆ. ಅದನ್ನ ನಾವು ಸ್ವಲ್ಪ ಸುದೀರ್ಘವಾಗಿ ಯೋಚನೆ ಮಾಡಿದಾಗಲೇ ಅದರ ವಿಷಯ ಗೊತ್ತಾಗುತ್ತೆ. ಇಲ್ಲಿ ಹೇಳ್ತಾರೆ ನೋಡಿ, ಏನಂತಾರೆ, ಯಾವತ್ ಪವನೋ ನಿವಸದ ದೇಹೆ ತಾವತ್ ಪೃಚ್ಛತಿ ಕುಶಲಂ ಗೇಹೆ ಗತವತಿ ವಾಯು ದೇಹ ಪಾಯೆ ಭಾರ್ಯ ಬಿಬ್ಬರಿ ತಸ್ಮಿನ್ ಕಾಯಿ. ಈಗ ಆ ಮನೆಯ ಶ್ರೀಮತಿ ಕೂಡ ಯಜಮಾನರು ನೋಡ್ಲಿಕ್ಕೆ ಭಯಪಡ್ತಾಳೆ ಅಂತ ಹೇಳಿದ್ರು. ಮತ್ತೆ ಒಂದು ವೇಳೆ ಶ್ರೀಮತಿ ಹೋದ್ರೆ ಯಜಮಾನರು ಭಯಪಡಲ್ವೇ? ಅವರು ಭಯಪಡ್ತಾರೆ. ಇದರರ್ಥ ಅನ್ವಯ ಮಾಡ್ಕೋಬೇಕು ನಾವು. ಯಾಕೆ ಈಗ ಹೆಚ್ಚು ಪುರುಷನಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟು ಹೆಚ್ಚಾಗಿ ನಮ್ಮ ಶಾಸ್ತ್ರಗಳಲ್ಲಿ ಉಲ್ಲೇಖ ನೋಡ್ತೀವಿ ನಾವು. ಕಾರಣ ಏನಪ್ಪ ಅಂದ್ರೆ, ಈಗ ನೋಡಿ, ಈ ಧನಾರ್ಜನ ವಿಷಯ ಬಂದಾಗ ಪುರುಷರಿಗೆ ಹೆಚ್ಚಾಗಿ ಹೇಳ್ತಾರೆ, ತಾಯಂದ್ರಿಗೆಲ್ಲ ಯಾಕೆ ಹೇಳಲ್ಲ ಅಂತಂದ್ರೆ, ನೋಡಿ, ಒಂದು 100 ವರ್ಷದ ಹಿಂದೆ ನೋಡಿದಾಗ ಯಾರು ಕೂಡ ಸಂಪಾದನೆ ಮಾಡ್ಲಿಕ್ಕೆ ತಾಯಂದ್ರು ಯಾರು ಹೋಗ್ತಿದ್ದಿಲ್ಲ. ತಾಯಂದ್ರ ಕೆಲಸ ಎಲ್ಲ ಮನೆಯಲ್ಲಿ, ಅಂದ್ರೆ ಅವರಿಗೆ ಒಂದು ಬೆಲೆ ಇಲ್ವ ಅಂತಲ್ಲ, ಅವರಿಗಿಂತ ಹೆಚ್ಚು ಬೆಲೆ ಇದೆ. ಈಗ ನೋಡಿ, ನಮಗೆ ಮೊದಲನೇದಾಗಿ ಮಾತೃದೇವ ಭವ, ಆಮೇಲೆ ಪಿತೃದೇವ ಭವ. ಮೊದಲು ಪಿತೃದೇವ ಭವ, ಮಾತೃದೇವ ಎಲ್ಲರೂ ಕೇಳಿದಿರಾ? ಮೊದಲು ಮಾತೃದೇವ ಭವ, ಆಮೇಲೆ ಪಿತೃದೇವ ಭವ. ಅಂದ್ರೆ ಅವರದೇ ಆದ ಕರ್ತವ್ಯ ಇದ್ರೆ ಅವರಿಗೆ ಶ್ರೇಷ್ಠತೆ ಮಾನ್ಯತೆ ಇದೆ ಇಲ್ಲ ಅಂತಲ್ಲ. ಮತ್ತೆ ಅವ್ರಿಗೇನು, ಆದ್ರೆ ಸಂಪಾದನೆ ವಿಷಯ ಬಂದಾಗ ಅವರೇ ಪುರುಷರೇ ಮಾತ್ರ ಸಂಪಾದನೆ ಮಾಡ್ತಿದ್ರು, ತಾಯಿನ ಯಾರು ಸಂಪಾದನೆ ಮಾಡ್ಲಿಕ್ಕೆ ಹೋಗ್ತಿರ್ಲಿಲ್ಲ. ಒಂದು 100 ವರ್ಷದ ಹಿಂದಿನ ಇತಿಹಾಸ ನೋಡ್ಬೇಕಾದ್ರೆ ನೀವು. ಕಾಲ ಬದಲಾಯ್ತು, ಈಗೆಲ್ಲ ಎಲ್ಲರೂ ಸಂಪಾದನೆ ಮಾಡ್ತಾರೆ, ಇರ್ಲಿ ವಿಷಯ ಬೇರೆ. ಹಾಗಾಗಿ ಆ ಸಂದರ್ಭಕ್ಕನುಸಾರವಾಗಿ ಶಾಸನಗಳನ್ನ ರಚನೆ ಮಾಡಬೇಕ ಸಂದರ್ಭದಲ್ಲಿ ಆಗಿನ ಕಾಲ, ಆಗಿನ ದೇಶ, ಆಗಿನ ಪರಿಸ್ಥಿತಿಯನ್ನು ಆಧಾರವಾಗಿ ಇಟ್ಕೊಂಡು ರಚನೆ ಮಾಡ್ತಾರೆ ವಿನಃ ಮುಂದೆ ಬರ್ತಕ್ಕಂಥ ಕಾಲವನ್ನು ಆಧಾರವಾಗಿ ಇಟ್ಕೊಂಡು ಯಾರು ರಚನೆ ಮಾಡಲಿಕ್ಕೆ ಹೋಗಲ್ಲ. ಆದ್ರೆ ಕಾಲಾಂತರದಲ್ಲಿ, ದೇಶಾಂತರದಲ್ಲಿ ಪರಿಸ್ಥಿತಿಗಳು ಬದಲಾದಾಗ ಅದನ್ನ ಅರ್ಥ ಮಾಡ್ಕೋಬೇಕಾದ್ರೆ ಅದನ್ನ ವಿರುದ್ಧವಾಗಿ ಅರ್ಥ ಮಾಡ್ಕೋಬೇಕು. ಅದನ್ನ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಕೆಲವು ನೋಡಿ, ಪುರುಷರಿಗೆ ಹೆಚ್ಚು ಪ್ರಾಧಾನ್ಯತೆ ಇದೆಯಲ್ಲ, ಸ್ತ್ರೀಯರಿಗೆ ಪ್ರಾಧಾನ್ಯತೆ ಇಲ್ವಾ ಅಂತ ಹೇಳಿ. ಸ್ತ್ರೀಯರಿಗೆ ಕೂಡ ಪ್ರಾಧಾನ್ಯತೆ ಇದೆ, ಯಾಕಿಲ್ಲ? ಯಾರು ಹೇಳಿದ್ರು ಸ್ತ್ರೀಯರಿಗೆ ಪ್ರಾಧಾನ್ಯತೆ ಇಲ್ಲ ಅಂತ ಹೇಳಿ? ಹಾಗಾಗಿ ಇಲ್ಲಿ ಭಾರ್ಯಾಗಿದ್ದೇ ತಸ್ಮಿನ್ ಕಾಯೆ,
ಮನೆಯಲ್ಲಿ ಯಜಮಾನ ಸುತ್ತೋಗ್ಬಿಟ್ರೆ ಅವರ ಮನೆಯವರು ಶ್ರೀಮತಿ ನೋಡ್ಲಿಕ್ಕೆ ಭಯಪಡ್ತಾರಂತೆ. ಒಂದ್ ವೇಳೆ ಶ್ರೀಮತಿ ಹೋದ್ರು ಕೂಡ ಯಜಮಾನರು ಕೂಡ ಭಯಪಡ್ತಾರೆ. ಅನ್ವಯ ಇದೆ, ಹಿಂಗ ಅನ್ವಯ ಮಾಡ್ಕೋಬೇಕು ನಾವು. ಹಾಗಾಗಿ ಎಲ್ರಿಗೂ ಯಾಕೆ ಅವ್ರ್ಯಾಕೆ ಮನೆಯಲ್ಲಿ ಮಕ್ಕಳು ಈಗ ತಂದೆ ತಾಯಿಗಳ ಬಗ್ಗೆ ಅಷ್ಟು ಅಭಿಮಾನ ಪ್ರೀತಿ ಇರ್ತದಲ್ಲ. ಮನೆಯಲ್ಲಿ ತಂದೆ ತಾಯಿ ತೀರ್ಕೊಂಡ್ರು, ರಾತ್ರಿ ಮಕ್ಕಳು ಒಬ್ಬರೇ ಇರ್ಲಿಕ್ಕೆ ಭಯಪಡಿ, ಯಾರೋ ಒಬ್ಬರೇ ಇರ್ತಾರೆ ತಿಳ್ಕೊಂಡು ಮನೆಯಲ್ಲಿ ಒಬ್ಬರೇ ಇರ್ಲಿಕ್ಕೆ ಭಯ ಪಡ್ತಾರೆ. ಅವ್ರು ಕೂಡ ನನ್ನ ಜೊತೆಲಿ ಯಾರಾದ್ರೂ ಬನ್ನಿ ಇರಿ, ನಾ ಒಬ್ಬನೇ ಇದ್ದೀನಿ. ಇಷ್ಟು 40-50 ವರ್ಷಗಳ ಜೊತೆಯಲ್ಲಿ ಇದ್ರಲ್ಲ, ಈಗೇನು ಭಯ ಅಂತಂದ್ರೆ ಅದು ಹಾಗೇನೆ ನೋಡಿ. ಇಲ್ಲಿವರೆಗೆ ಯಾವತ್ ಪವನೋ ನ್ಯೂಸ್ ಎಲ್ಲಿವರೆಗೆ ಪ್ರಾಣ ಸಂಚಾರ ನೋಡಿ ಅಲ್ಲಿವರೆಗೇನೆ ಎಲ್ಲ ನಮ್ಗೆ ಕ್ಷೇಮ ಎಲ್ಲ ಕೇಳ್ತಾರೆ. ಗತವತಿ ವಾಯು ದೇಹ ಪಾಯು, ವಾಯು ಅಂತಕ್ಕಂಥದ್ದು ದೇಹದಿಂದ ಹೊರಟೋಯ್ತು. ವಾಯು ಅನ್ನೋದು ಸ್ತ್ರೀಲಿಂಗ, ಅದಕ್ಕೆ ಗತವತಿ ಅಂತ ಸ್ತ್ರೀಲಿಂಗದಲ್ಲಿ ಪ್ರಯೋಗ ಮಾಡ್ತಾರೆ. ಆಮೇಲೆ ಅಮ್ಮನ ನೋಡಿ ಕೆಲವರು ಭಯಪಡ್ತಾರೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಸಮಯ ಕೂಡ ಆಗಿದೆ, ನಾಳೆ ಇನ್ನೂ ಸರಿ ನೋಡೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ. ಓಂ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಂ. ಓಂ ಶಾಂತಿ ಶಾಂತಿ. ಹರಿ ಓಂ ತತ್ಸತ್.